ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಇಷ್ಟವಾದ ಕೃಷ್ಣ ಕೃಷ್ಣ ಶ್ರೀಮತೆ ಸ್ವಾಮಿ ಹರೇ ಕೃಷ್ಣ ಎಲ್ರಿಗೂ. ಇವತ್ತಿನ ಶ್ಲೋಕ ಸಂಖ್ಯೆ 3, ಅಧ್ಯಾಯ 8. ನಿನ್ನೆ 1 ಮತ್ತು 2ನೇ ಶ್ಲೋಕವನ್ನ ನಾವು ಓದಿದ್ದೀವಿ. ಅದರಲ್ಲಿ ಅರ್ಜುನ ಭಗವಂತನಿಗೆ ಪ್ರಶ್ನೆ ಹಾಕ್ತಿದ್ದಾರೆ. 7 ಪ್ರಶ್ನೆ ಹಾಕ್ತಿದ್ದಾರೆ. ಆ 7 ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾರೆ. ಈಗ ಈ ಶ್ಲೋಕದಲ್ಲಿ 3ನೇ ಶ್ಲೋಕದಲ್ಲಿ 3 ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ಮೊದಲನೆಯ 3 ಪ್ರಶ್ನೆ ಯಾವುದು? 3 ಪ್ರಶ್ನೆ ಅಂತ ಹೇಳಿದ್ರೆ ಬ್ರಹ್ಮ, ಅಧ್ಯಾತ್ಮ ಮತ್ತು ಕರ್ಮ. ಬ್ರಹ್ಮ, ಅಧ್ಯಾತ್ಮ, ಆಮೇಲೆ ಕರ್ಮ. ಹಾಗೆ ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಜಿತಃ. ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಆಮೇಲೆ ಕರ್ಮ ಅಂದ್ರೇನು ಅಂತ ಹೇಳೋದಕ್ಕೆ ಉತ್ತರ ಈ ಶ್ಲೋಕದಲ್ಲಿ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವಃ ಅಧ್ಯಾತ್ಮಂ ಉಚ್ಯತೆ. ಭೂತಭಾವ ಉದ್ಭವಕರಃ ವಿಸರ್ಗಃ ಕರ್ಮ ಸಂಜಿತಃ. ವಿಸರ್ಗಃ ಕರ್ಮ ಸಂನಿತಃ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂನಿತಃ. ಪದದ ಅರ್ಥ: ಶ್ರೀ ಭಗವಾನ್ ಉವಾಚ, ದೇವೋತ್ತಮ ಪರಮ ಪುರುಷನು ಹೇಳಿದನು, ಅಕ್ಷರಂ ಅವಿನಾಶಿಯಾದ, ಕ್ಷರ ಇಲ್ಲದ್ದು ಅಕ್ಷರಂ, ಬ್ರಹ್ಮ ಬ್ರಹ್ಮನ್, ಪರಮಂ ದಿವ್ಯನು, ಸ್ವಭಾವ ನಿತ್ಯ ಸ್ವಭಾವವು, ಅಧ್ಯಾತ್ಮಂ ಆತ್ಮವು, ಉಚ್ಯತೆ ಎಂದು ಕರೆಯಲಾಗಿದೆ. ಭೂತ ಭಾವ ಉದ್ಭವಕರಃ ಜೀವಿಗಳ ಭೌತಿಕ ಶರೀರವನ್ನು ಉತ್ಪಾದಿಸುವ, ವಿಸರ್ಗಃ ಸೃಷ್ಟಿಯು, ಕರ್ಮ ಕಾಮ್ಯ ಕರ್ಮಗಳು, ಸಂಹಿತಃ ಎಂದು ಕರೆಯಲ್ಪಟ್ಟವು. 3 ಪ್ರಶ್ನೆಗೆ ಉತ್ತರ ಸ್ವಲ್ಪ ನೋಡೋಣ, ಆಮೇಲೆ ಓದುವಾಗ ಇನ್ನೂ ಅರ್ಥ ಆಗತ್ತೆ. ಬ್ರಹ್ಮ ಅಂದ್ರೆ ಏನು? ಬ್ರಹ್ಮನ್ ಅಂದ್ರೇನು? ಆತ್ಮ. ಆತ್ಮ ಏನು? ಆತ್ಮ ಏನು? ಭಗವಂತ ಹೇಗೆ ಅದೇ ರೀತಿ ಆತ್ಮ. ನಾಶ ಇಲ್ಲದ್ದು. ಅವಿನಾಶಿ, ಆತ್ಮಕ್ಕೆ ನಾಶ ಇಲ್ಲ. ಇದು 2ನೇ ಅಧ್ಯಾಯದಲ್ಲಿ ಅಷ್ಟು ಚೆಂದಾಗಿ ನಾವು ಓದಿದ್ದೇವೆ, ಡಿಸ್ಕಷನ್ ಮಾಡಿದ್ದೇವೆ. ಓಕೆ, ಪರಮಾತ್ಮ ಭಗವಂತ ಎಲ್ಲರೂ ನಾಶ ಇಲ್ಲದು. ಅದೇ ರೀತಿಯಲ್ಲಿ ಆತ್ಮ ಕೂಡ ನಾಶ ಇಲ್ಲ. ಇಲ್ಲಿ ಬ್ರಹ್ಮ ಅಂತ ಹೇಳುದು ಯಾರಿಗೆ? ವ್ಯಕ್ತಿಗೆ ಅಂತ ಹೇಳಿದ್ರೆ ಆತ್ಮಕ್ಕೆ, ಪರಬ್ರಹ್ಮನಿಗೆ ಅಲ್ಲ. ಪರಮಂ ಅಂದ್ರೇನು? ಆತ್ಮವು ಪರಮಂ ಅಂದ್ರೇನು? ಟಾಪ್ ಮೋಸ್ಟ್ ಅಂತ ಅಲ್ಲ ಇದರಲ್ಲಿ ಅರ್ಥ. ಇದರಲ್ಲಿ ಪರಮಂ ಅಂದ್ರೇನು? ಟ್ರಾನ್ಸೆಂಡೆಂಟಲ್ ಅಂತ ಅರ್ಥ, ದಿವ್ಯ ಅಂತ ಅರ್ಥ, ಆಧ್ಯಾತ್ಮಿಕ ಅಂತ ಅರ್ಥ. ಇಷ್ಟ ಅರ್ಥ ಆಯ್ತು. ನೆಕ್ಸ್ಟ್, ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಈ ಆತ್ಮದ ಸ್ವಭಾವವನ್ನೇ ಆಧ್ಯಾತ್ಮ ಅಂತ ಹೇಳುದು. ಈ ಆತ್ಮದ, ಈ ಬ್ರಹ್ಮದ ಅಥವಾ ಆತ್ಮ, ಬ್ರಹ್ಮ ಅಂದ್ರೆ ಪರಮಾತ್ಮ ಅಲ್ಲ, ಭಗವಾನ್ ಅಲ್ಲ, ಬ್ರಹ್ಮನ್ ಅಲ್ಲ. ಇಲ್ಲಿ ಬ್ರಹ್ಮ ಅಂದ್ರೆ ಆತ್ಮ. ಆತ್ಮದ ಸ್ವಭಾವವನ್ನ ಅಧ್ಯಾತ್ಮ ಅಂತ ಹೇಳ್ತಾರೆ. ಸ್ವಭಾವ ಅಂದ್ರೆ ಏನು? ಆತ್ಮಕ್ಕೆ ಸ್ವಭಾವ ಮತ್ತು ಸ್ವರೂಪ ಎರಡಿದೆ. ಆತ್ಮದ ಸ್ವಭಾವ ದೇವರ ಸ್ವರೂಪಯೇ ಕೃಷ್ಣರ ತಿಥ್ಯದಾಸ, ಅದು ಸ್ವರೂಪ ಆಯ್ತು. ಸ್ವಭಾವ ಅಂದ್ರೆ ಏನು? ಕ್ಯಾರೆಕ್ಟರ್ ಅಂದ್ರೆ ಏನು? ಗುಣ ಅಂದ್ರೆ ಏನು? ಹಿಂದಿನ ಸಂಸ್ಕಾರಗಳು ಇರುವಂತಹ ಒಂದು ಛಾಯೆ ಅಂತ ಹೇಳ್ತಾರೆ. ಅದಕ್ಕೇನು, ಏನ್ ಹೇಳ್ಬೋದು ಅದಕ್ಕೆ?
ಅಚ್ಚು ನೆರಳು. ಹಿಂದಿನ ಸಂಸ್ಕಾರದ ಅಚ್ಚಿಗೆ ಸ್ವಭಾವ ಅಂತ ಹೇಳುದು. ನಾವು ಹುಟ್ಟಿದ ಮೇಲೆ ಏನೇನೋ ಕೆಲಸ ಮಾಡ್ತೇವೆ, ಇನ್ನೊಬ್ಬರ ರೀತಿಯಲ್ಲಿ ನಮ್ದು ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ನಮ್ಮ ಹಿಂದಿನ ಸಂಸ್ಕಾರದಿಂದಾಗಿ. ಪ್ರತಿಯೊಬ್ರು ಬೇರೆ ಬೇರೆ ರೀತಿಯ ಯೋಚನಾ ಲಹರಿ. ಯಾಕೆ? ಹಿಂದಿನ ಸಂಸ್ಕಾರದಿಂದ. ಅದಕ್ಕೋಸ್ಕರ ಭಗವಂತ ಅದನ್ನೊಂದು ಕ್ಯಾಟಗರೈಸ್ ಮಾಡಿದ್ದಾನೆ. ಆ ಕ್ಯಾಟಗರೈಸಿಗೆ ಏನ್ ಹೇಳ್ತಾರೆ? ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡುವ ಕ್ಯಾಟಗರಿ. ಅದಕ್ಕೇನ್ ಹೇಳ್ತಾರೆ? ವರ್ಣಾಶ್ರಮ. ವರ್ಣಾಶ್ರಮ ಕೆಟಗರಿ. ಅದು ಕೆಟಗರಿ ಅಷ್ಟೇ. ಈಗ ಕ್ಷತ್ರಿಯ ಅಂತ ಹೇಳಿದ್ರೆ ಎಲ್ಲರ ಕ್ಷತ್ರಿಯ ಸ್ವಭಾವ ಒಂದೇ ಇರ್ತದ? ಇಲ್ಲ, ಒಂದೇ ಇರಲಿಲ್ಲ. ಆದ್ರೆ ಅವರೆಲ್ಲ ಒಂದೇ ಲೈನ್ ಅಲ್ಲಿ ಬೀಳ್ತಾರೆ ಅಂತ ಅಷ್ಟೇ. ಏನೋ ಅವರು ಕ್ಷತ್ರಿಯರು ಅಂತ ಹೇಳಿ. ಕ್ಷತ್ರಿಯರು ಏನ್ ಮಾಡ್ತಾರೆ? ಕ್ಷತ್ರಿಯರ ಉದ್ದೇಶ ಏನು? ಪ್ರೊಟೆಕ್ಷನ್. ದೇಶ ರಕ್ಷಣೆ. ಪ್ರಜೆಗಳಿಗೆ ಪ್ರೊಟೆಕ್ಷನ್ ಕೊಡುದು, ಆಮೇಲೆ ಆಡಳಿತ ಮಾಡುವಂಥದ್ದು. ಮ್ಯಾನೇಜ್ಮೆಂಟ್, ಎಲ್ಲವನ್ನ ಮ್ಯಾನೇಜ್ಮೆಂಟ್. ಹಾಗೆ ಆ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಬ್ರಾಹ್ಮಣರ ಉದ್ದೇಶ ಏನು? ಜ್ಞಾನ ಕೊಡುವಂಥದ್ದು ಮಿಕ್ಕವರಿಗೆ, ಅಲ್ವಾ? ಆಧ್ಯಾತ್ಮಿಕ ಮತ್ತು ಭೌತಿಕವಾದ ಜ್ಞಾನವನ್ನು ಕೊಡುವಂಥದ್ದು ಬ್ರಾಹ್ಮಣರ ಉದ್ದೇಶ ಆಗಿರ್ಬೇಕು. ಆಮೇಲೆ ವೈಶ್ಯರದ್ದೇನು ಹೇಳಿ? ವ್ಯಾಪಾರ ಕೃಷಿ. ಮಾಡು. ವ್ಯವಸಾಯ, ಪಶುಸಂಗೋಪನೆ, ಖರ್ಚು. ವ್ಯವಸಾಯ, ಪಶುಸಂಗೋಪನೆ ಮತ್ತು ವ್ಯಾಪಾರ. ವ್ಯಾಪಾರ. ಓಕೆ. ಆಮೇಲೆ ಶೂದ್ರಂದು ಲೇಬರ್. ಸ್ವಚ್ಛತೆ. ಹಾ? ಸ್ವಚ್ಛತೆ. ಲೇಬರ್ ಕೆಲಸ. ಲೇಬರ್ ಕೆಲಸ ಅಲ್ಲ. ಸ್ವಚ್ಛತೆ ಈ- ಕಾಪಾಡಬೇಕು. ಹಾ? ಸ್ವಚ್ಛತೆ ಕಾಪಾಡೋದು ಪ್ರಭುಜಿ. ಈ ಏನು ಮೂರು ಸ್ವಚ್ಛತೆ? ವರ್ಣಗಳಿಗೆ ಸೇವೆ ಮಾಡುದು. ಮೂರು ಮೂರು ವರ್ಣಗಳಿಗೆ ಸೇವೆ ಮಾಡುದು. ಸೇವೆ ಮಾಡುದು. ಎಸ್, ಮೂರು ವರ್ಣದವರಿಗೆ ಸಹಾಯ, ಸೇವೆ ಮಾಡುವಂಥದ್ದು. ಅವರು ಮಾಡುವ ಆಧ್ಯಾತ್ಮಿಕ ಅಥವಾ ಭೌತಿಕ ಚಟುವಟಿಕೆಗಳಿಗೆ ಸಹಾಯ ಮಾಡುವುದು ಶೂದ್ರ. ಯಾರು ಇಲ್ಲದೆ ಯಾವ ಕೆಲಸವೂ ಆಗುದಿಲ್ಲ. ಈ 4 ಜನರು ಕೂಡ ಬೇಕು. ಆದ್ರೆ ಸ್ವಭಾವ ಅಂತ ಹೇಳುವ ವಿಚಾರಕ್ಕೆ ಬಂದದ್ದು ಇದು. ಆ ಸ್ವಭಾವ ಅಂದ್ರೆ ಇದು ಆಧ್ಯಾತ್ಮಿಕ ಅಲ್ಲ, ಆತ್ಮಕ್ಕೆ ಮುಚ್ಚಿರುವಂತ ಸ್ವಭಾವ. ಅಂದ್ರೆ ಈ ಸೂಕ್ಷ್ಮ ದೇಹದಲ್ಲಿ ಇರುವಂತಹ ಕಾನ್ಶಿಯಸ್ನೆಸ್, ಅಂದ್ರೆ ಕಲುಷಿತವಾದ ಕಾನ್ಶಿಯಸ್ ಅನ್ನ ಸ್ವಭಾವ ಅಂತ ಹೇಳುವಂಥದ್ದು. ನಿಜವಾದಲ್ಲ ಇದು. ಇದು ಪರ್ಮನೆಂಟ್ ಅಲ್ಲ, ಇಂಪರ್ಮನೆಂಟ್ ಸ್ವಭಾವ. ಇದು ಪರ್ಮನೆಂಟ್ ಅಲ್ಲ. ಇದರಿಂದ ನಾವು ಹೊರಗೆ ಬರಲೇಬೇಕು. ಈಗ ಯಾರಾದ್ರೂ ಒಬ್ಬ ಮಾಂಸಾಹಾರ ತಿಂತಾನೆ ಅಂತ ಹೇಳಿದ್ರೆ ಅವನು ಹಿಂದಿನ ಜೀವನದಲ್ಲಿ ಅವನು ಎಂಥದೋ ಮಾಡಿರ್ತಾನೆ, ಮಾಂಸಾಹಾರ ತಿಂದಿರ್ತಾನೆ. ಅದಕ್ಕೋಸ್ಕರ ಈ ಜೀವನದಲ್ಲಿ ಅದನ್ನೇ ಮಾಡ್ಲಿಕ್ಕೆ ಹೋಗ್ತಾನೆ. ಅದು ಸ್ವಭಾವ ಆಗಿ ಅಥವಾ ಒಂದು ಸಂಸ್ಕಾರವಾಗಿ ಪರಿವರ್ತನೆ ಆಗಿದೆ. ಆದ್ರೆ ಅದು ನಿಜವಾ? ಅವನದ್ದು ನಿಜವಾದ ಗುಣವ? ಅದು ಅಲ್ಲ. ಅದರಿಂದ ಹೊರಗೆ ಬರ್ಬೇಕು. ಹಾಗೆ ಅಂತೇಳಿ ಹೊರಗೆ ಬರ್ಲಿಕ್ಕೆ ಅಷ್ಟು ಸುಲಭವ? ಇಲ್ಲ. ಏನ್ ಹೇಳ್ತಾರೆ? ಒಂದು ಗಾದೆ ಇದೆಯಲ್ಲ, ಹುಟ್ಟಿದ ಗುಣ ಗಟ್ಟ ಹತ್ತಿದರೂ ಬಿಡ ಅಂತ. ಕೇಳಿದಿರಾ? ಹುಟ್ಟಿದ ಸುಟ್ಟರು ಹೋಗಲ್ಲ. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ, ಹುಟ್ಟು ಗುಣ ಗಟ್ಟ ಹತ್ತಿದ್ರು ಹೋಗಲ್ಲ. ಏನೇ ಇರ್ಲಿ, ಅರ್ಥ ಒಂದೇ ಅಲ್ವಾ? ಅಷ್ಟು ಸುಲಭ ಇಲ್ಲ ಗುಣವನ್ನ ಬದಲಾಯಿಸ್ಲಿಕ್ಕೆ ಅಂತ ಹೇಳಿ. ಆದ ಕಾರಣ ಭಕ್ತಿಯಲ್ಲಿ ಗುಣವನ್ನ ಬದಲಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತಿಲ್ಲ. ಭಕ್ತಿಯಲ್ಲಿ ಗುಣವನ್ನ ಭಗವಂತನ ಸೇವೆಗೆ ಕೊಡ್ಲಿಕ್ಕೆ ಪ್ರಯತ್ನ. ಅದೇ ವರ್ಣಾಶ್ರಮ ಅಂತ ಹೇಳುವಂಥದ್ದು. ಗುಣವನ್ನ ಭಗವಂತನ ಸೇವೆಗೆ. ಹಾಗೆ ಅಂತ ಹೇಳಿ ಯಾವ ರೀತಿಯ ಗುಣ ಅಂತ ಹೇಳಿದ್ರೆ ಶಾಸ್ತ್ರ ಸಂಹಿತವಾಸ, ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತ ಗುಣ ಆಗಿರ್ಬೇಕು. ಅದಕ್ಕೋಸ್ಕರ ವರ್ಣಾಶ್ರಮ ತುಂಬಾ ಅಗತ್ಯ. ಅದ ಕಾರಣ ವರ್ಣಾಶ್ರಮದಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅವರು ಆ ಗುಣವನ್ನ ಯಾರ ಸೇವೆ ಮಾಡ್ತಿದ್ದಾರೆ, ಆ ಗುಣದಿಂದ ಭಗವಂತನ ಸೇವೆ ಮಾಡ್ತಾರೆ. ಅದ ಕಾರಣ ಈ ಸ್ವಭಾವ ಅಂತ ಹೇಳುದು ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೇನೆ. ಮುಂದೆ ಹೋಗುವಾಗ ಇನ್ನೂ ಚಂದ ಅರ್ಥ ಆಗುತ್ತೆ. ಭೂತ ಭಾವ ಉದ್ಭವಕರೋ. ಪುನಃ ಈ ಮನುಷ್ಯ ದೇಹ ಸಿಗುವ ಕೆಲಸ ಮಾಡೋಕೆ ಕರ್ಮ ಅಂತ ಹೇಳ್ತಾರೆ. ಪುನಃ ಮನುಷ್ಯನ ದೇಹ ಸಿಗುವುದಕ್ಕೆ ಮಾಡುವಂಥದ್ದು ಕೆಲಸ ಇದೆಯಲ್ಲ, ಅದಕ್ಕೆ ಕರ್ಮ. ಈಗ ಭಕ್ತಿಯಲ್ಲಿ ಮಾಡುವಂಥದ್ದು ಕರ್ಮ ಅಲ್ಲ. ಯಾಕಂದ್ರೆ ಮನುಷ್ಯನ ದೇಹ ಸಿಗುದಿಲ್ಲ ಅದು ಮಾಡಿದ್ರೆ. ವಿಸರ್ಗ ಅಂತ ಹೇಳಿದ್ರೆ ಜನ್ಮ ಅಥವಾ ಸೃಷ್ಟಿ. ಯಾವುದರ ಸೃಷ್ಟಿ? ದೇಹದ ಸೃಷ್ಟಿ ಆಗ್ಲಿಕ್ಕೆ ನಾವು ಏನು ಚಟುವಟಿಕೆ ಮಾಡ್ತೇವೆ ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಮನುಷ್ಯನ ಸೃಷ್ಟಿ. ಅದು ವೇದ ವಿಹಿತವಾದ ಕರ್ಮ ಆಗಿರ್ಬೇಕು. ವೇದದಲ್ಲಿ ವರ್ಜಿತವಾದ ಕರ್ಮ ಮಾಡಿದ್ರೆ ಮನುಷ್ಯ ಯೋನಿ ಸಿಗುವುದಿಲ್ಲ. ಮನುಷ್ಯ ಯೋನಿ ಸಿಗ್ಬೇಕಿದ್ರೆ ವೇದ ವಿಹಿತವಾದ್ದು, ವೇದದಲ್ಲಿ ಹೇಳಿದಂತಹ, ಶಾಸ್ತ್ರದಲ್ಲಿ ಸಮ್ಮತವಾದಂತಹ ಕರ್ಮ ಮಾಡಬೇಕು. ಆದರೆ ಭಕ್ತರು ಇದನ್ನು ಕೂಡ ಮಾಡಬಾರ್ದು. ಯಾಕಂದ್ರೆ ನಮಗೆ ಈ ದೇಹ ಬೇಡ ಅಲ್ವಾ? ನಮಗೆ ಯಾವುದು ದೇಹ ಬೇಡ, ನಮಗೆ ಆಧ್ಯಾತ್ಮಿಕ ದೇಹ ಬೇಕು. ಆಗ ಮಾತಾಜಿ ಹೇಳಿದಾಗೆ ಸ್ವರೂಪ ಸಿಗ್ಬೇಕು ನಮಗೆ. ಸ್ವಭಾವ ಬೇಡ ನಮಗೆ, ಸ್ವಭಾವದಿಂದ ಹೊರಗೆ ಬರಬೇಕು ಅನ್ನೋ ಉದ್ದೇಶ. ಆದ ಕಾರಣ ಇದೆಲ್ಲ ನಾವು ಯಾಕೆ ಕಲಿಯುವುದು ಅಂತ ಹೇಳಿದ್ರೆ, ಹೇಗಿನೆಲ್ಲ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ ಅಂತ ಹೇಳಿ.
ನಾವು ಅದೇ ತರ ಈ ರೀತಿಯ ಚಿಂತನೆಗಳೆಲ್ಲ ಇದ್ರೆ ನಾವು ಕೂಡ ಬದಲಾವಣೆ ಆಗ್ಬೇಕು ಅಂತ ಹೇಳಿ. ಈಗ ನಮ್ಮ ಮನಸ್ಸಲ್ಲಿಯೂ ಭಗವಂತನ ಆರಾಧನೆ ಯಾಕೆ ಮಾಡಬೇಕು, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಕೂಡ್ಲೆ ಏನಾಯ್ತು, ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ. ಕೃಷ್ಣನ ಪೂಜೆ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಆಗ ಅದು ಕರ್ಮ ಆಗ್ಬಿಡ್ತದೆ. ಭಕ್ತಿ ಆದ್ರೂ ಕೂಡ ಅದರ ಇಮಿಡಿಯೇಟ್ ರಿಸಲ್ಟ್ ಕರ್ಮ ಆಗ್ಬಿಡ್ತದೆ, ಯಾಕಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ಅದು. ಆದ ಕಾರಣ ನಮ್ಮ ಯೋಚನಾ ಲಹರಿ ಯಾವುದು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಕೃಷ್ಣ ಕಾನ್ಶಿಯಸ್ನೆಸ್ ನಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಯೋಚನಾ ಲಹರಿ, ನಮ್ಮ ಏಮ್ ಏನು, ಅದಕ್ಕೋಸ್ಕರ ಶಾಸ್ತ್ರ ಅರ್ಥ ಮಾಡಿಕೊಂಡು ಏಮನ್ನ ಕ್ಲಿಯರ್ ಮಾಡಬೇಕು. ಏಮ್ ಕ್ಲಿಯರ್ ಇಲ್ಲ, ಏಮ್ ಪರ್ಫೆಕ್ಟ್ ಅಲ್ಲ ಅಂತ ಹೇಳಿದ್ರೆ ನಾವು ಏನು ಏಮ್ ಮಾಡಿದ್ರೆ ಅದೇ ಸಿಗುದು. ಯಾವ ಪಾತ್ರೆ ತಗೊಂಡು ಹೋಗಿದ್ದೇವೆ ಅಷ್ಟೇ ನಮಗೆ ತಗೊಂಡು ಬರ್ಲಿಕ್ಕೆ ಸಾಧ್ಯ. ನಾವು ಚಿಕ್ಕ ಚಿಕ್ಕ ಪಾತ್ರೆ ತಗೊಂಡು ಹೋದ್ರೆ ಎಲ್ಲಿಯಾದ್ರೂ ಹಾಲು ತಗೊಂಡ್ ಬರಕ್ಕೆ ಅಥವಾ ಪ್ರಸಾದ ತಗೊಂಡ್ ಬರಕ್ಕೆ ಆ ಚಿಕ್ಕದಲ್ಲಿ ತುಂಬುವಷ್ಟೇ ತಗೊಂಡ್ ಬರ್ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ತರ್ಲಿಕ್ಕೆ ಆಗತ್ತಾ? ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಭಾವನೆಗೆ ಅನುಗುಣವಾಗಿ ಭಗವಂತ ಬೇರೆ ದೇವತೆಗಳ ಮುಖಾಂತರ ದೇವತೆ ಅರ್ಚನೆ ಮಾಡುವವರಿಗೆ ಅಥವಾ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯ ಸಿದ್ಧತೆಯನ್ನು ಭಗವಂತನೇ ಮಾಡೋದು. ಆದ್ರೆ ನಮ್ಗೆ ಹಿಂದಿನ ಅಧ್ಯಾಯದಲ್ಲಿ ನಮಗೆ ಗೊತ್ತುಂಟು, ಏನೇ ಇರ್ಲಿ ಕೃಷ್ಣನ ಕಡೆಗೆ ಹೋಗುದೇ ಇಂಪಾರ್ಟೆಂಟ್ ಆದವರಿಗೆ ಏನೇ ಕೇಳಿದ್ರು ಕೃಷ್ಣನಲ್ಲೇ ಕೇಳೋದು ಫಸ್ಟ್ ಸ್ಟೆಪ್. ಆಮೇಲೆ ಏನು ಕೇಳದೆ ಭಗವಂತನ ಸೇವೆ ಮಾಡೋದು ಅಲ್ಟಿಮೇಟ್ ಸ್ಟೆಪ್. ಇಷ್ಟು ಹೇಳ್ತಾ ಇವತ್ತಿನ ಡಿಸ್ಕಷನ್ಗೆ ಹೋಗೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಅನುವಾದ. 3 ಪ್ರಶ್ನೆಗೆ ಉತ್ತರವನ್ನ ಭಗವಂತ ಇಲ್ಲಿ ಕೊಡ್ತಿದ್ದಾರೆ. ಬ್ರಹ್ಮ, ಅಧ್ಯಾತ್ಮ, ಆಮೇಲೆ ಕರ್ಮ. ಪುನಃ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ನಾವು ಏನೋ ಮಾತಾಡುವಾಗ ಅದು ಮರ್ತು ಹೋಗಿರುತ್ತೆ. 3. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಗೊತ್ತಾಯ್ತಲ್ಲ, ಆತ್ಮಕ್ಕೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು, ಇಲ್ಲಿ ನಿತ್ಯ ಅಂತ ಹೇಳಿದ್ರೆ ಇಟರ್ನಲ್ ಅಲ್ಲ, ನಿತ್ಯ ಅಂತ ಹೇಳಿದ್ರೆ ನಿತ್ಯ ಬದ್ಧರ ಸ್ವಭಾವ. ಅರ್ಥ ಆಗ್ತದೆ ಅಂತ ಅನ್ಕೊಳ್ತಿದ್ದೇನೆ. ನಿತ್ಯ ಬದ್ಧರ ಸ್ವಭಾವ ಅದು, ನಿತ್ಯ ಇಲ್ಲ ಅದು. ಯಾಕೆ ನಿತ್ಯ ಅಲ್ಲ? ನಿತ್ಯ ಇರುವುದು ಸ್ವರೂಪ ಏನು? ಕೃಷ್ಣನ ದಾಸ ಅಂತ ಹೇಳುವಂಥದ್ದು. ಆದ ಕಾರಣ ಇಲ್ಲಿ ಇರುವಂತದ್ದು ನಿತ್ಯ ಅಂತ ಹೇಳುವಾಗ ನಿತ್ಯ ಬದ್ಧರ ಸ್ವಭಾವ. ಅರ್ಥ ಆಗ್ತಾ ಇದೆ ಅನ್ಕೊಳ್ತಿದ್ದೇನೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆದ ಕಾರಣ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸುವಾಗ ಶುದ್ಧತೆ ಆಗ್ತಾ ಹೋಗ್ತದೆ. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಅಂದ್ರೆ ಭೌತಿಕ ಶರೀರ ಪುನಃ ಸಿಗ್ಬೇಕಲ್ಲ, ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಅಥವಾ ನಾವಿಲ್ಲಿ ಮಾಡುವ ಕೆಲಸ, ಊಟ ಮಾಡುದು, ಅಡಿಗೆ ಮಾಡುದು, ಇದೆಲ್ಲ ಕರ್ಮಕ್ಕೆ ಬರುವುದಿಲ್ಲ. ನಾನು ಆ ಪ್ರಸಾದದ ಬಗ್ಗೆ ಮಾತಾಡ್ತಿಲ್ಲ. ಹಲ್ಲು ಉಜ್ಜುದು ಇದೆಲ್ಲ ಕರ್ಮಕ್ಕೆ ಬರುವುದಿಲ್ಲ. ಅಂದ್ರೆ ಇಲ್ಲಿ ಹೇಳಿದ ಕರ್ಮಕ್ಕೆ ಬರುವುದಿಲ್ಲ. ಇಲ್ಲಿ ಹೇಳಿದ ಕರ್ಮ ಸತ್ತ ನಂತರ ಪುನಃ ದೇಹ ಸಿಗುವಂತಹ ಕಾರ್ಯಚಟುವಟಿಕೆ ಮುಖ್ಯವಾಗಿ. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆತ್ಮ ಅಂತ ಹೇಳಿದ್ರು ಕೂಡ, ಅಧ್ಯಾತ್ಮ ಅಂತ ಹೇಳಿದ್ರು ಕೂಡ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸ್ವಭಾವ. ಯಾಕಂದ್ರೆ ಇಲ್ಲರೂ ಎರಡಕ್ಕೂ ಒಂದೇ ಅರ್ಥ ಆಗಿಬಿಡ್ತದೆ. ಬ್ರಹ್ಮನ್ ಮತ್ತು ಆತ್ಮ ಏನು ವ್ಯತ್ಯಾಸ? ಏನಿಲ್ಲ. ಫಸ್ಟ್ ಪ್ರಶ್ನೆಯು ಆತ್ಮ ಆಯ್ತು, ಸೆಕೆಂಡ್ ಪ್ರಶ್ನೆಯು ಆತ್ಮ ಆಯ್ತು. ಇಲ್ಲ, ಫಸ್ಟ್ ಇದು ಆತ್ಮ, ಸೆಕೆಂಡ್ ಇದು ಆತ್ಮದ ಸ್ವಭಾವ. ಆತ್ಮಕ್ಕೆ ಅಂಟಿಕೊಂಡಿರುವ ಸ್ವಭಾವ, ಆತ್ಮದ ಸ್ವಭಾವ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆತ್ಮಕ್ಕೆ ಅಂಟಿಕೊಂಡದ್ದು ಯಾವುದು? ಸೂಕ್ಷ್ಮ ಇಂದ್ರಿಯಗಳು, ಅದರಲ್ಲಿ ಮುಖ್ಯವಾಗಿ ಸೂಕ್ಷ್ಮ ದೇಹ, ಅದು ಮನಸ್ಸು, ಬುದ್ಧಿ, ಅಹಂಕಾರ. ಆ ಮನಸ್ಸು, ಬುದ್ಧಿ, ಅಹಂಕಾರ ಯಾವತ್ತೂ ಈ ಆತ್ಮದ ಜೊತೆ ಹೋಗ್ತಾ ಇರ್ತದೆ. ಯಾವಾಗ ಆ ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಸಂಪೂರ್ಣ ಭಗವಂತ ಸೇರ್ತಾನೆ, ಆಗ ಅದು ಸ್ವರೂಪ ಆಗ್ಬಿಡ್ತದೆ ಅಥವಾ ನಿಜವಾದ ಸ್ವಭಾವ ಆಗ್ಬಿಡ್ತದೆ. ಆದ್ರೆ ನಮಗೆ ಈಗ ಇರುವಂತಹ ಸ್ವಭಾವ ನಿಜವಾದ ಸ್ವಭಾವ ಅಲ್ಲ. ಅದನ್ನ ಇಲ್ಲಿ ಮಾತಾಡ್ತಾ ಇರುವಂತದ್ದು ಭಾವಾರ್ಥ. ಬ್ರಹ್ಮನ್ ಅಂದ್ರೆ ಫಸ್ಟ್ ಪ್ರಶ್ನೆಯ ಉತ್ತರ. ಬ್ರಹ್ಮನ್ ನಾಶವಾಗುವುದಿಲ್ಲ, ಅಂದ್ರೆ ಆತ್ಮಕ್ಕೆ ನಾಶ ಇಲ್ಲ, ಅದು ನಿರಂತರವಾಗಿ ಅಸ್ತಿತ್ವದಲ್ಲಿ ಇರುತ್ತದೆ. ಅದ ಕಾರಣ ನಮಗೆ ಸಾವಿದೆಯಾ? ಯಾರಾದ್ರೂ ಹೇಳ್ತೀರಾ? ನಮಗೆ ಸಾವಿದೆಯಾ? ಇಲ್ಲ, ಶರೀರಕ್ಕೆ ಸಾವಿದೆ, ನಮ್ಗಿಲ್ಲ. ನಮಗೆ ಸಾವಿಲ್ಲ, ಶರೀರಕ್ಕೆ ಸಾವಿದೆ. ಧನ್ಯವಾದ ಮಾತಾಜಿ. ಅದ ಕಾರಣ ನಿರಂತರವಾಗಿ ಅಸ್ತಿತ್ವದಲ್ಲಿ ಇರುತ್ತದೆ. ಅದರ ರಚನೆಯು ಯಾವ ಕಾಲದಲ್ಲಿಯೂ ಬದಲಾಗುವುದಿಲ್ಲ. ಯಾವುದರ ರಚನೆ? ದೇಹದ್ದಲ್ಲ, ಆತ್ಮದ ರಚನೆ ಯಾವ ಕಾಲದಲ್ಲೂ ಬದಲಾವಣೆ ಆಗುದಿಲ್ಲ. ತುಂಬಾ ಇಂಪಾರ್ಟೆಂಟ್. ಆತ್ಮದ ಸ್ವರೂಪ ಬದಲಾವಣೆ ಆಗುದಿಲ್ಲ, ಅದು ಡಿಫಾಲ್ಟ್. ಅದು ಈಗ ಉದಾಹರಣೆಗೆ ಗೋಲೋಕ ವೃಂದಾವನದಲ್ಲಿ ಯಾರಾದ್ರೂ ಮರವಾಗಿದ್ರೆ ಮರ ಕೂಡ ಚೇತನ ಅಲ್ಲಿ. ನಮ್ಮ ಇಲ್ಲಿ ಹಾಗಲ್ಲ. ಅಥವಾ ಒಂದು ಬೆಟ್ಟ ಕೂಡ ಚೇತನ ಅಲ್ಲಿ, ಎಲ್ಲವೂ ಚೇತನ. ಅದಕ್ಕೂ ಕೃಷ್ಣನ ಗೋಪಿಕಾ ಸ್ತ್ರೀಯರಿಗೂ ವ್ಯತ್ಯಾಸ ಏನಿಲ್ಲ ಅಲ್ಲಿ, ಏನು ವ್ಯತ್ಯಾಸ ಇಲ್ಲ ಅಲ್ಲಿ.
ಆದ ಕಾರಣ ಅವನ ಇಟರ್ನಲ್, ಅವನ ರೂಪ ಏನಾಗಿರ್ತದೆ, ಅದಾಗಿರ್ತದೆ. ಅಲ್ಲಿ ಪ್ರತಿಯೊಂದು ಇಟರ್ನಲ್, ಆಮೇಲೆ ಪರ್ಮನೆಂಟ್. ಯಾಕೆಂದ್ರೆ ಅದರಲ್ಲೇ ಸಂತೋಷ ಇರ್ತದೆ ಅವರಿಗೆ, ಅದರಲ್ಲೇ ಸಂತೋಷ, ಅದ್ಭುತವಾದ ಸಂತೋಷ. ಫ್ರೆಂಡ್ ಆಗಿರ್ಬಹುದು, ಮರ ಆಗಿರಬಹುದು, ಹಕ್ಕಿ ಆಗಿರಬಹುದು, ಗಿಳಿ ಆಗಿರಬಹುದು, ಸುದರ್ಶನ ಚಕ್ರ ಆಗಿರಬಹುದು, ಏನು ಕೂಡ ಚಕ್ರಕ್ಕೆ ಕೂಡ ಚೇತನ ಇದೆ ಅಲ್ಲಿ. ನಮಗೆ ಚಕ್ರ, ಇಲ್ಲಿ ನಾವು ಇಟ್ಟುಕೊಂಡ ಚಕ್ರ ಅಥವಾ ಗಾಡಿ ಅಥವಾ ಪೆನ್ನು ಅಥವಾ ಪೆನ್ಸಿಲ್, ಇದಕ್ಕೇನಾದ್ರೂ ಇದೆಯಾ? ಅಲ್ಲಿ ಎಲ್ಲವೂ ಚಿನ್ಮಯವಾದದ್ದು, ಎಲ್ಲವೂ ಚಿನ್ಮಯವಾದದ್ದು. ಇಲ್ಲಿ ಎಲ್ಲವೂ ಚಿನ್ಮಯ ಅಲ್ಲ. ಇಲ್ಲಿ ಯಾವುದು ಚಿನ್ಮಯ? ಆತ್ಮ ಚಿನ್ಮಯ ಅಷ್ಟೇ. ಆದರೆ ಬ್ರಹ್ಮನ್ ಆಚೆ ಪರಬ್ರಹ್ಮವಿದೆ, ಕೃಷ್ಣನನ್ನು ಹೇಳ್ತಾ ಇರುವಂಥದ್ದು. ಆತ್ಮದಿಂದ ಇನ್ನು ಮುಂದೆ ಹೋದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಅಲ್ಲಿ ಆತ್ಮನ ಅಧಿಕಾರಿಯಾದಂತಹ ಪರಬ್ರಹ್ಮನಿದ್ದಾನೆ. ಬ್ರಹ್ಮನ್ ಎನ್ನುವುದು ಜೀವಿಯನ್ನು ಸೂಚಿಸುತ್ತದೆ ಮತ್ತು ಪರಬ್ರಹ್ಮನ್ ಎನ್ನುವುದು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸುತ್ತದೆ. ಜೀವಿಯ ಸಹಜ ಸ್ವರೂಪವು ಅವನು ಐಹಿಕ ಜಗತ್ತಿನಲ್ಲಿ ಸ್ವೀಕರಿಸುವ ಸ್ಥಾನಕ್ಕಿಂತ ಬೇರೆಯಾದುದು. ನೋಡಿ, ಇಲ್ಲಿ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು, ಜೀವಿಯ ಸಹಜ ಸ್ವರೂಪವು ಅವನ ಐಹಿಕ ಜಗತ್ತಿನಲ್ಲಿ ಸ್ವೀಕರಿಸುವ ಸ್ಥಾನಕ್ಕಿಂತ ಬೇರೆಯಾದುದು. ಅರ್ಥ ಆಯ್ತಲ್ಲ? ಅದೇ ವಿಚಾರ ನಾವು ಡಿಸ್ಕಷನ್ ಮಾಡ್ತಾ ಇದ್ದದ್ದು. ಐಹಿಕ ಪ್ರಜ್ಞೆಯಲ್ಲಿ ವಸ್ತುವಿನ ಪ್ರಭುವಾಗಲು ಪ್ರಯತ್ನಿಸುವುದು ಅವನ ಸ್ವಭಾವ. ಐಹಿಕ ಪ್ರಜ್ಞೆಯಲ್ಲಿ ವಸ್ತುವಿನ ಪ್ರಭುವಾಗಲು ಪ್ರಯತ್ನಿಸುವುದು ಅವನ ಸ್ವಭಾವ. ಸ್ವಭಾವ ಅಂದ್ರೆ ಏನು? ಎಲ್ಲರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡುದು. ಅದು ಆಕ್ಚುಲಿ ಗುಣ ಅಲ್ಲ. ಯಾವತ್ತೂ ಜೀವ ಯಾರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಟು ಬಿ ಕಂಟ್ರೋಲ್ಡ್ ಬೈ ಗಾಡ್. ಯಾರು? ಕೃಷ್ಣನಿಂದ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾಗ ಕೃಷ್ಣ. ಅಂತವನು ಹೊರಗೆ ಬಂದಿದ್ದಾನೆ. ಯಾರು? ಜೀವ. ಅದಕ್ಕೆ ಸ್ವಭಾವ ಅಂತ ಹೇಳುವಂಥದ್ದು. ಕಲುಷಿತವಾದ ಸ್ವಭಾವ ಅದು. ಭಾವ ಅಂತ ಹೇಳಿದ್ರೆ ಭಾವನೆ ಅಂದ್ರೆ ಯೋಚನಾ ಲಹರಿ. ಸ್ವ ಅಂದ್ರೆ ಆತ್ಮದ್ದು. ಆತ್ಮದ ಭಾವ ಬದಲಾವಣೆ ಆಯ್ತು ಅಂತ ಅರ್ಥ. ಅಲ್ಲಿ ಏನು ಬದಲಾವಣೆ ಆಯ್ತು? ಆತ್ಮದ ಭಾವ ಬದಲಾವಣೆ. ಅದಕ್ಕೆ ಸ್ವಭಾವ ಅಂತ ಹೇಳುದು. ಯಾವುದು ಭಾವ? ನಾನು ಎಲ್ಲದನ್ನ ಕಂಟ್ರೋಲ್ ಮಾಡಬೇಕು, ನಾನು ಕೃಷ್ಣನಾಗ್ಬೇಕು, ನಾನು ಯಜಮಾನನಾಗ್ಬೇಕು, ನಾನು ಬಾಸ್ ಆಗ್ಬೇಕು, ನಾನು ಅದಾಗ್ಬೇಕು, ನಾನು ಇದಾಗ್ಬೇಕು ಅಂತ ಹೇಳುವ ಭಾವನೆ ಇದೆಯಲ್ಲ, ಅದಕ್ಕೆ ಸ್ವಭಾವ ಅಂತ ಹೇಳುದು. ಉದಾಹರಣೆಗೆ, ಶೂದ್ರನಿಗೆ ನಾನು ಶೂದ್ರ ಅಂತ ಇರ್ತದೆ, ನಾನೇ ಒಳ್ಳೆ ಕೆಲಸ ಮಾಡುವನ್ನೊಂದು ಇರ್ತದೆ. ಬ್ರಾಹ್ಮಣನಿಗೆ ನಾನು ಎಕ್ಸ್ಪರ್ಟ್ ಅಂತ ಇರ್ತದೆ, ನನಗೆ ಎಲ್ಲ ಜ್ಞಾನಗಳಿದೆ. ಕ್ಷತ್ರಿಯನಿಗೆ ನಾನೇ ಎಲ್ಲರನ್ನ ಕಾಪಾಡುದು ಅಂತ ಇರ್ತದೆ. ವೈಶ್ಯನಿಗೆ ಏನಿರ್ತದೆ? ನಾನೆಲ್ಲರಿಗೂ ಆಹಾರ ಕೊಡುದು ನಾನೇ ಅಂತ ಇರ್ತದೆ ಮನಸ್ಸಲ್ಲಿ. ಅಂಥದಕ್ಕೆ ಸ್ವಭಾವ ಅಂತ ಹೇಳಿ. ಇದು ಎಷ್ಟೋ ಜನ್ಮಾಂತರದಿಂದ ಇದ್ದ ಕಾರಣ ಅದರಿಂದ ಹೊರಗೆ ಬರುವುದು ಅಷ್ಟು ಸುಲಭವಲ್ಲ. ಆಗ ಬರ್ತದೆ ಏನು ಅಂತ ಹೇಳಿದ್ರೆ, ಏನು ಹೇಳ್ತದೆ? ಧರ್ಮ ಸ್ವನಸ್ಥಿತಂ ಪುಂಸಾಂ ವಿಶ್ವಕ್ಸೇನ ಕಥಾಸುಯಃ ನೋತ್ಪಾದಯೇದ್ಯದಿರತಿಂ ಶ್ರಮಯೇವ ಹಿ ಕೇವಲಂ. ಏನ್ ಮಾಡ್ಬೇಕು? ಈ ಧರ್ಮ, ವರ್ಣಾಶ್ರಮ ಧರ್ಮ ಏನ್ ಮಾಡ್ಬೇಕು? ಅದು ಭಗವಂತನನ್ನು ಸೆಂಟ್ರಲ್ ಇಟ್ಕೊಂಡು, ಮಧ್ಯೆ ಇಟ್ಕೊಂಡು, ಭಗವಂತನ ಸೇವಾರ್ಥವಾಗಿ ನಮ್ಮ ಗುಣವನ್ನು ಉಪಯೋಗಿಸ್ತಾ ಮಾಡಿದ್ರೆ ಮಾತ್ರ ನಾವು ಮಾಡಿದ ಎಲ್ಲ ಚಟುವಟಿಕೆಗಳಿಗೂ ನಿಜವಾಗಿ ಅರ್ಥ. ಇಲ್ಲ ಅಂತ ಹೇಳಿದ್ರೆ ವ್ಯರ್ಥ. ಭಗವಂತನನ್ನ ಮುಂದೆ ಇಟ್ಟುಕೊಂಡು ಭಗವಂತನ ಸೇವೆಯಾಗಿ ಮಾಡುವ ಎಲ್ಲ ಚಟುವಟಿಕೆಗಳಿಗೆ ಅರ್ಥ ಇದೆ. ಇಲ್ಲದಿದ್ರೆ ಅದು ವ್ಯರ್ಥವಾಗ್ತದೆ. ಶ್ರಮ ಏವ ಹಿ ಕೇವಲಂ. ಸುಮ್ಮನೆ ಒಂದು ಕೆಲಸ ಅಷ್ಟೇ. ಯಾಕೆಂತ ಹೇಳಿದ್ರೆ ಆ ಕೆಲಸದಿಂದ ಪುನಃ ಸಿಗುವುದು ಈ ಶರೀರ. ನಿಜವಾದ ಪರಮ ಅರ್ಥದ ಪರಮ ಗೋಲ್, ಅಲ್ಟಿಮೇಟ್ ಗೋಲ್ ರೀಚ್ ಆಗುದಿಲ್ಲ ಅದರಿಂದ. ಆದ ಕಾರಣ ನಾವೆಲ್ಲರೂ ವರ್ಣಾಶ್ರಮ ಮಾಡ್ತಿಲ್ಲ. ಈಗ ಏನೇ ಇರ್ಲಿ, ನಾವು ಯಾವುದೇ ಕೆಲಸ ಮಾಡಿದ್ರೆ ಈಗ ಸದ್ಯದ ಪರಿಸ್ಥಿತಿಗೆ ನಾವು ಭಗವಂತನ ಸೇವಾ ಮನೋಭಾವದಿಂದ ಮಾಡಿದರೆ ಆಗ ಅದು ನಿಜವಾದ ಅರ್ಥ ಅದಕ್ಕೆ ಸಿಗ್ತದೆ. ಅರ್ಥ ಅಂತ ಹೇಳಿದ್ರೆ ಬೆನಿಫಿಟ್ ಸಿಗ್ತದೆ. ಯಾವುದು ಬೆನಿಫಿಟ್? ಕೃಷ್ಣನ ಪ್ರೇಮ, ಕೃಷ್ಣನ ಪ್ರೀತಿಯ ಬೆನಿಫಿಟ್ ಸಿಗ್ತದೆ. ಅದರ ಹೊರತಾಗಿ ನಾವು ಯಾರು ಇಲ್ಲ, ಬೇರೆ ದೇವತೆಗಳು ಅಥವಾ ನನ್ನ ಬಾಸ್ ಅವರು ಇವರು ಅಂತ ಹೇಳಿ ಚಿಂತನೆ ಮಾಡ್ತಾ ಕೆಲಸ ಮಾಡಿದ್ರೆ ಅದು ವ್ಯರ್ಥ ಆಗಿ ಶ್ರಮ ಏವಹಿ ಕೇವಲಂ ಆಗ್ತದೆ. ಅದು ಸ್ವಭಾವ. ಈ ಸ್ವಭಾವವನ್ನು ಭಗವಂತನ ಕಡೆಗೆ ತಿರುಗಿಸಿದ್ರೆ ಏನಾಗ್ತದೆ? ಭಗವಂತನ ಪ್ರೀತಿಗೆ ಅದೊಂದು ಮಾರ್ಗ ಆಗಿಬಿಡ್ತದೆ. ಅದು ಸುಲಭ, ಸಲೀಸು. ಆಮೇಲೆ ಇವೆಂಚುವಲಿ ಆ ಸ್ವಭಾವವು, ಕಲುಷಿತವಾದ ಸ್ವಭಾವವು ಶುದ್ಧವಾಗಿ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲೇ ತೊಡಗಿರ್ತದೆ. ಅದು ಆ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಯಾವುದು ಮನಸ್ಸು, ಬುದ್ಧಿ, ಆಮೇಲೆ ಮನೋಬುದ್ಧಿ, ಅಹಂಕಾರ, ಈ ಅಹಂಕಾರ ಶುದ್ಧವಾಗ್ತದೆ. ಅದಕ್ಕೋಸ್ಕರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಾಸ್ತಿ 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 ಹೇಳುದು. ಯಾಕೆಂದ್ರೆ ಆ ಶಬ್ದವನ್ನ ಕೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಏನಾಗ್ತದೆ? ಶಬ್ದವನ್ನು ನಿಜವಾದ ಸ್ವರೂಪ ನಮಗೆ ಸಿಗ್ತದೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ, ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬು ನಾಯ್. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಅಂದ್ರೆ ನಮ್ಮ
ಕೃಷ್ಣ ಪ್ರೇಮ ಅಂತ ಹೇಳಿದ್ರೆ ನಿತ್ಯ ನಮ್ಮದು ಆತ್ಮದ ನಿತ್ಯ ಗುಣ ಯಾವುದು ಅಂತ ಹೇಳಿದ್ರೆ ಕೃಷ್ಣನ ಪ್ರೇಮ, ಕೃಷ್ಣನ ಜೊತೆ ಇರುವುದು, ಕೃಷ್ಣನ ಸೇವೆ ಮಾಡುದು. ಅದು ಹೇಗೆ ದೊರಕಲಿಕ್ಕೆ ಸಾಧ್ಯ? ಹೇಗೆ ಸಾಧ್ಯ? ಸಾಧ್ಯ ಕಬು ನಾಯ್ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಶ್ರವಣಾದಿ ಅಂದ್ರೆ ಜಪ ಮಾಡುದು, ಕೇಳುದು, ಅದನ್ನ ಭಗವಂತನ ಬಗ್ಗೆ ಕೇಳುದು. ಶ್ರವಣಾದಿ ಶುದ್ಧ ಚಿತ್ತ ಅಂತ ಹೇಳಿದ್ರೆ ಮನ, ಬುದ್ಧಿ, ಅಹಂಕಾರ. ಈ ಶ್ರವಣ ಮಾಡುವಾಗ ಏನು ಮಾಡ್ತದೆ? ಚಿತ್ತವನ್ನ ಶುದ್ಧಿ ಮಾಡ್ತದೆ. ಹಾಗೆ ಏನಾಗ್ತದೆ? ನನ್ನ ನಿಜ ಸ್ವರೂಪದ ಉದಯ ಆಗ್ತದೆ. ಏನಾಗ್ತದೆ? ನಿಜ ಸ್ವರೂಪದ ಉದಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸ್ವಭಾವವೇ ನಮ್ದು ಜೀವನ ಆಗಿರುತ್ತೆ. ಆ ಸ್ವಭಾವಕ್ಕೆ ಸಿಲುಕೊಂಡು ನಾವು ಏನೆಲ್ಲ ಮಾಡ್ತಿಲ್ಲ, ಒಬ್ರಿಗೊಬ್ರು ಜಗಳ, ಒಬ್ರಿಗೊಬ್ರು ಪೈಪೋಟಿ, ಒಬ್ರಿಗೊಬ್ರು ಈ ರೀತಿ ಎಲ್ಲ ಮಾಡ್ತಿದ್ದೇವೆ. ಅದು ಏನೇ ಇರಲಿ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರೆ ಏನಾಗ್ತದೆ? ಕೋಪ ಇದ್ರೆ ಭಗವಂತನ ಸೇವೆಯಲ್ಲಿ, ಕೋಪ ಇದ್ರೆ ಯಾರು ಭಗವಂತನಿಗೆ ವಿರುದ್ಧವಾಗಿ ಹೋಗ್ತಾರೆ ಅವರ ಜೊತೆ ಆರ್ಗ್ಯೂ ಮಾಡಬಹುದು. ಅದಕ್ಕೆ ಶಕ್ತಿ ಇದ್ದು ವಿನ್ ಆಗುವಂತ ಕೆಪಾಸಿಟಿ ಇರುವವರು ಮಾಡ್ಬೋದು. ಇಲ್ಲ ವ್ಯರ್ಥ ಮಾಡುವ ಟೈಮ್ ಅಂತ ಹೇಳಿದ್ರೆ ಮಾಡ್ಲೇಬಾರ್ದು, ಹೋಗ್ಬಾರ್ದು ಆ ಕಡೆ. ಸದ್ಯಕ್ಕೆ ನಾವು ಶಕ್ತಿ ಬಂದ ಮೇಲೆ ಹೋಗ್ಬೇಕು. ಶಕ್ತಿ ಇಲ್ಲದೆ ಯುದ್ಧಕ್ಕೆ ಹೋದ್ರೆ ಕಷ್ಟ ಅಲ್ಲ, ನಮಗೆ ಕಷ್ಟ. ಆದ ಕಾರಣ ಶಕ್ತಿ ಬರುವುದು ಹೇಗೆ? ಭಗವಂತನ ಭಕ್ತರ ಸಂಘದಿಂದ. ಆದ ಕಾರಣ ಈ ಸ್ವಭಾವದಿಂದ ಮೇಲೆ ಬರಬೇಕಿದ್ರೆ ಆ ಸ್ವಭಾವನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಡ್ಬೇಕು ಅಂತ ನಮ್ಗೆ ಅರ್ಥ ಆಯ್ತು. ಆದರೆ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವನ್ನು ಸೇವಿಸುವುದೇ ಅವನ ಸ್ಥಾನ. ಇದು ಸ್ವರೂಪ. ಆಧ್ಯಾತ್ಮಿಕದಲ್ಲಿ ಸ್ವರೂಪ ಅಂದ್ರೆ ಏನು? ಭಗವಂತನ ಸೇವೆ. ಅದೇ ನಿಜವಾದ ಸ್ವಭಾವ. ಇದು ನಿಜವಾದ ಸ್ವಭಾವ ಅಲ್ಲ. ಏನ್ ಹೇಳ್ತದೆ ಅದಕ್ಕೆ? ನಿಜವಾದ ಕವರ್ ಅಲ್ಲ, ಬೇರೆ ಯಾವುದೋ ಕವರ್ ಹಾಕಿದ್ದಾರೆ. ನಿಜವಾದ ಕವರ್ ಅಲ್ಲ, ಮೊಬೈಲ್ಗೆ ನಿಜವಾದ ಕವರ್ ಹಾಕದೆ ಬೇರೆ ಯಾವುದೋ ಕವರ್ ಹಾಕಿದರೆ ಅದು ಸರಿ ಜೋಡ್ತದ? ಇಲ್ಲ. ಸರಿ ಸೆಟ್ ಆಗ್ತದ? ಇಲ್ಲ. ಅದು ಸೆಟ್ಟೇ ಆಗದಂತ ವಿಚಾರ ನಮಗೆ. ನಮ್ಮಲ್ಲಿ ಇರುವಂತದ್ದು ಈಗ ನಮ್ಮ ಸ್ವಭಾವ ನಮಗೆ ಸೆಟ್ ಆಗ್ತಿಲ್ಲ. ಸೆಟ್ ಆಗ್ಬೇಕಿದ್ರೆ ಆ ಸ್ವಭಾವವನ್ನೇ ಭಗವಂತನಿಗೆ ಸೇರಿಸ್ಬೇಕು. ನಾವು ಆ ಸ್ವಭಾವ ಬಿಡ್ಲಿಕ್ಕೆ ಪ್ರಯತ್ನ ಪಡುವುದಲ್ಲ. ಬಿಡ್ಲಿಕ್ಕೆ ಪ್ರಯತ್ನ ಪಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಅಂತ ನಮಗೆಲ್ಲ ಗೊತ್ತಾಗಿದೆ. ಅದಕ್ಕೋಸ್ಕರ ನಿರ್ಬಂಧೇ ಕೃಷ್ಣ ಸಂಬಂಧೇ ಯುಕ್ತ ವೈರಾಗ್ಯಂ ಉಚ್ಯತೆ ಅಂತ ಹೇಳ್ತಾರೆ. ಈ ನಮಗೆ ಇರುವಂತ ಸ್ವಭಾವವನ್ನೇ ಕೃಷ್ಣನ ಸೇವೆಗೆ ಉಪಯೋಗಿಸಿದ್ರೆ, ಹಾಗೆ ಹೇಳಿ ಯಾವುದು ಸ್ವಭಾವ ಅಂತ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ. ಸ್ವಭಾವ ಅಂತ ಹೇಳಿದ್ರೆ ವೇದ ಶಾಸ್ತ್ರ ಹೇಳಿದಂತ ಸ್ವಭಾವ. ಆಸುರಿ ಗುಣವನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಮಗೆಲ್ಲ ಗೊತ್ತು. ಆದ ಕಾರಣ ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಇಲ್ಲಿ. ನಮ್ಮ ಒಳ್ಳೆಯ ಸ್ವಭಾವವನ್ನ ಭಗವಂತನ ಸೇವೆ, ಒಳ್ಳೆಯ ಸ್ವಭಾವವನ್ನ ಭಗವಂತನ ಸೇವೆಯಲ್ಲಿ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಸ್ವಭಾವವೇ ಪರಿವರ್ತನೆಯಾಗಿ ವೈರಾಗ್ಯ ಆಗ್ತದೆ. ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಜೀವಿಯು ಐಹಿಕ ಪ್ರಜ್ಞೆಯಲ್ಲಿದ್ದಾಗ ಐಹಿಕ ಜಗತ್ತಿನಲ್ಲಿ ಅವನು ಹಲವು ದೇಹಗಳನ್ನು ಧರಿಸಬೇಕಾಗುತ್ತದೆ. ಇದಕ್ಕೆ ಕರ್ಮ ಅಥವಾ ಐಹಿಕ ಪ್ರಜ್ಞೆಯ ಶಕ್ತಿಯಿಂದ ಘಟಿಸುವ ವೈವಿಧ್ಯಮಯ ಸೃಷ್ಟಿ ಎಂದೇ ಹೆಸರು. ಬೇರೆ ಬೇರೆ ಕೆಲಸ ಮಾಡಿ ಅವನು ಬೇರೆ ಬೇರೆ ಮನೋಲಹರಿಯಲ್ಲಿ ಬೇರೆ ಬೇರೆ ಯೋಚನಾ ಲಹರಿ ಶುರು ಆಗ್ತದೆ ಚಿತ್ತದಲ್ಲಿ. ಅದಕ್ಕೆ ಅನುಗುಣವಾಗಿ ಅವನು ನೆಕ್ಸ್ಟ್ ಜನ್ಮ ಸಿಗ್ತದೆ. ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ. ನಾವು ಎಷ್ಟು ಜಾಸ್ತಿ ಏನು ಮಾಡಿರ್ತಾರೆ ಅದೇ ನಮ್ಮ ಕಾನ್ಶಿಯಸ್ನೆಸ್ ಅಲ್ಲಿ, ನಮ್ಮ ಚಿತ್ತದಲ್ಲಿ ಜಾಸ್ತಿ ಛಾಪ ಇರ್ತದೆ. ಅದರದ್ದು ಛಾಪ ಅಂತ ಹೇಳಿದ್ರೆ ಅಚ್ಚಿರ್ತದೆ ಅದರದ್ದು. ಆ ಅಚ್ಚಿಂದ ಏನಾಗ್ತದೆ? ಯಾವುದು ಜಾಸ್ತಿ ಅಚ್ಚು ಬೀರಿದೆ ಅದೇ ನೆಕ್ಸ್ಟ್ ಜನ್ಮ ಆಗೋದು. ಆಗ ಏನಾಗ್ತದೆ? ಅದಕ್ಕೆ ಅನುಗುಣವಾದ ದೇಹ ಸಿಗ್ತದೆ. ಅದಕ್ಕೆ ಕರ್ಮ ಅಂತ ಹೇಳುದು. ಮಾಡಿದ್ದು ಯಾವ್ದು ಇಡೀ ಜನ್ಮದಲ್ಲಿ ಏನ್ ಮಾಡಿದ್ದೇವೆ ಅದೇ ಕರ್ಮ. ಒಳ್ಳೆ ಕರ್ಮ ಇದ್ರೆ ಒಳ್ಳೆ ಸಿಗ್ತದೆ, ಕೆಟ್ಟ ಕರ್ಮ ಇದ್ರೆ ಕೆಟ್ಟದ್ದು ಸಿಗ್ತದೆ. ಆದ್ರೆ ಇಲ್ಲಿ ಹೇಳ್ತಿರುವ ಕರ್ಮ ಶಾಸ್ತ್ರ ಸಂಹಿತವಾದಂತಹ ಯಜ್ಞಾದಿ ಕರ್ಮಗಳನ್ನು ಹೇಳ್ತಾ ಇರುವಂತದ್ದು. ಇಲ್ಲಿ ಯಜ್ಞಾದಿ ಕರ್ಮ, ಜ್ಯೋತಿಷ್ಠೋಮ ಎಲ್ಲ ಈ ರೀತಿಯ ಯಜ್ಞಾದಿಗಳು. ಮುಂದೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅದರ ಬಗ್ಗೆ. ವೈದಿಕ ಸಾಹಿತ್ಯದಲ್ಲಿ ಜೀವಿಯನ್ನು ಜೀವಾತ್ಮ ಮತ್ತು ಬ್ರಹ್ಮನ್ ಎಂದು ಕರೆದಿದೆ. ಆದರೆ ಎಲ್ಲಿಯೂ ಅದನ್ನು ಪರಬ್ರಹ್ಮನೆಂದು ಕರೆದಿಲ್ಲ. ಯಾಕಂದ್ರೆ ಕೆಲವರು ಏನ್ ಹೇಳ್ತಾರೆ, ಮಾಯಾವಾದ ಅಂತ ಹೇಳುವಂತ ಫಿಲಾಸಫಿ ಫಾಲೋ ಮಾಡಿದ್ರೆ ಯಾರಾದ್ರೂ ಅವ್ರೇನ್ ಹೇಳ್ತಾರೆ, ಏನಿಲ್ಲ ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮ ಅಂತ ಹೇಳಿದ್ರೆ ಒಂದೇ, ಆತ್ಮಕ್ಕೂ ಪರಮಾತ್ಮನಿಗೂ ವ್ಯತ್ಯಾಸ ಇಲ್ಲ, ಎರಡು ಒಂದೇ ಅಂತ ಹೇಳಿ. ಘಟಾಕಾಶ ಫಟಾಕಾಶ ಅಂತ ಹೇಳ್ತಾರಲ್ಲ. ಘಟ ಅಂತ ಹೇಳಿದ್ರೆ ಒಂದು ಚೆಂಬು ಅಥವಾ ಮಡಿಕೆ ಅಥವಾ ಕುಡಿಕೆ, ಯಾವ್ದ್ರದ್ದು ಮಣ್ಣಿನದ್ದು ಕುಡಿಕೆ, ಅದರಲ್ಲಿ ಒಳಗಿರುವಂತದ್ದು ಗಾಳಿ, ಹೊರಗಿರುವಂತದ್ದು ಗಾಳಿ. ಈ ಗಡಿಕೆ ತುಂಡಾಗಿ ಒಡೆದರೆ ಏನಾಗ್ತದೆ? ಈ ಗಾಳಿಯು ಆ ಗಾಳಿಯು ಒಂದಾಗ್ತದೆ. ಇದು ಫಿಲಾಸಫಿ. ಯಾವ್ದ್ರದ್ದು? ಮಾಯಾ ಫಿಲಾಸಫಿ ಇದು. ಆ ಸ್ವಲ್ಪ ಇರುವಂತಹ ಗಾಳಿ ಕೆಳಗೆ ಬಿದ್ದ ಕಾರಣ ಆ ಗಾಳಿಗೆ ಮಡಿಕೆಯ ಆವರಣ ಆಯ್ತು ಅಂತ ಹೇಳ್ತಾರೆ.
ಇದು ತಪ್ಪು ಕಲ್ಪನೆ. ಯಾಕೆಂತ ಹೇಳಿದ್ರೆ ಶಾಸ್ತ್ರ ಸಮ್ಮತವಲ್ಲ ಇದು. ಇದು ಏನ್ ನಿಜವಾದ ಸಮ್ಮತವಾದ್ದು ಅಂತ ಹೇಳಿದ್ರೆ ಆತ್ಮಕ್ಕೂ ಗಾಳಿಗೂ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆತ್ಮ ಅಂತ ಹೇಳಿದ್ರು ಸತ್ ಚಿತ್ ಆನಂದನಾದವನು, ಅವನು ಇಂಡಿವಿಜುವಲ್ ಅಂತ ಹೇಳಿ ನಾವು ಇವತ್ತು ಶ್ಲೋಕ ಓದುವಾಗ ಓದಿದ್ದೇವೆ. ಏನು ಹೇಳಿ ಓದಿದ್ದೇವೆ? ಯಾರಿಗಾದ್ರೂ ನೆನಪಿದ್ಯಾ? ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾದಿಪಾಹ. ಕೇಳಿದಿರಲ್ಲ ಈ ಶ್ಲೋಕ? ಪ್ರತಿಯೊಬ್ಬರು ಇಂಡಿವಿಜುವಲ್ ಎಂಟಿಟಿ, ಯಾವತ್ತದು ಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಮೊದಲೇ ಎರಡನೇ ಅಧ್ಯಾಯದಲ್ಲೇ ಭಗವಂತ ಸಾರಿ ಹೇಳಿದ್ದಾನೆ. ಇನ್ನು ಅದರಲ್ಲಿ ಏನು ಕನ್ಫ್ಯೂಷನ್? ಫಸ್ಟ್ ಹೇಳಿ ಆಗಿದೆ ಅಲ್ಲ, ಇನ್ನು ಅದರ ಬಗ್ಗೆ ಏನು ಚರ್ಚೆ ಮಾಡ್ಲಿಕ್ಕಿದೆ? ಆತ್ಮವು ಪರಮಾತ್ಮನು ಬೇರೆ ಬೇರೆ ಅಂತ ಹೇಳಿದ್ರ ಬಗ್ಗೆ 2ನೇ ಅಧ್ಯಾಯದಲ್ಲಿ ನಮ್ಗೆ ತುಂಬಾ ಕ್ಲಿಯರ್ ಆಗಿದೆ. ಅದರಲ್ಲೇನು ಸಂಶಯ ಇಲ್ಲ. ಜೀವಾತ್ಮನು ನಾನು ಇಂಡಿವಿಜುವಲ್, ನೀವೆಲ್ಲರೂ ಇಂಡಿವಿಜುವಲ್ ಅಂತ ಕೃಷ್ಣ ಭಗವಂತ ಅರ್ಜುನನಿಗೆ ಹೇಳಿದ್ದಾನೆ. ಈ ರಾಜರು ಎಲ್ಲ ರಾಜರು ಕೂಡ ಇಂಡಿವಿಜುವಲ್ ಅಂತ ಹೇಳಿದ್ದಾರೆ. ವ್ಯಕ್ತಿತ್ವ, ಪ್ರತಿಯೊಂದು ವ್ಯಕ್ತಿತ್ವಗಳು ಅಂತ ಹೇಳಿದ್ದಾರೆ. ಆದ ಕಾರಣ ನಾವೆಲ್ಲ ಬೇರೆ ಬೇರೆ ಆಗಿದ್ದೇವೆ. ಇಲ್ಲಾಂದ್ರೆ ನಾವೆಲ್ಲ ಒಂದೇ ರೀತಿಯಲ್ಲಿ ಇರ್ಬೇಕಿತ್ತಲ್ಲ, ಒಂದೇ ರೀತಿಯಲ್ಲಿ ಚಿಂತನೆ ಮಾಡ್ಬೇಕಿತ್ತು, ಒಂದೇ ರೀತಿಯಲ್ಲಿ ಮಾಡಬೇಕಿತ್ತು. ಇಲ್ಲ, ಬೇರೆ ಬೇರೆ ಆಗಿದ್ದೇವೆ. ಯಾಕೆ ಬೇರೆ ಬೇರೆ ಆಗಿದ್ದೇವೆ ಅಂತಂದ್ರೆ ನಾವು ನಿಜವಾಗಿ ಯಾವತ್ತೂ ಬೇರೆ ಬೇರೆ ಇರುವವರು, ಒಟ್ಟಿಗೆ ಆಗುವವರು ಅಲ್ಲ. ಮರ್ಜ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸಿಂಪಲ್, ಅಷ್ಟೇನು ಕಷ್ಟ, ಅರ್ಥ ಮಾಡ್ಲಿಕ್ಕೆ ಕಷ್ಟ ಆಗುವಂತ ವಿಚಾರ ಅಲ್ಲ. ಒಮ್ಮೊಮ್ಮೆ ಆತನು ಅಜ್ಞಾನವು ತುಂಬಿದ ಭೌತಿಕ ಪ್ರಕೃತಿಯಲ್ಲಿ ಒಂದಾಗಿ ತನ್ನನ್ನು ಜಡ ವಸ್ತುವಿನೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಈಗ ನಮಗೆಲ್ಲ ಆಗಿರುವಂತ ಪ್ರಾಬ್ಲಮ್ ಇದು. ಅಜ್ಞಾನ ತುಂಬಿ, ಆ ವಿದ್ಯೆ ತುಂಬಿ ಏನಾಗಿದೆ ಅಂತ ಹೇಳಿ, ವಿದ್ಯೆ ಇಲ್ಲ ನಮಗೆ, ಭಗವಂತ ಯಾರು ಅಂತ ಗೊತ್ತಿಲ್ಲ. ಆದ ಕಾರಣ ಏನಾಗಿದೆ, ಈ ದೇಹದ ಒಟ್ಟಿಗೆ ನನ್ನನ್ನು ನಾನು ಗುರುತಿಸಿಕೊಳ್ತಾ ಇದ್ದೇನೆ. ನಾನು ಈ ರೀತಿಯ ದೇಹ ಇರುವವನು, ನಾನು ಈ ದೇಶಕ್ಕೆ ಸಂಬಂಧಪಟ್ಟವನು, ನಾನು ಈ ಮನೆಗೆ ಸಂಬಂಧಪಟ್ಟವನು, ನನಗೆ ಈ ರೀತಿಯ ಗಂಡ ಹೆಂಡತಿ ಮಕ್ಕಳು, ನನಗೆ ಈ ರೀತಿಯ ಪ್ರಜೆಗಳು, ಈ ರೀತಿಯದೆಲ್ಲ ಚಿಂತನೆ, ನಾನು ಈ ಕಂಪನಿಯಲ್ಲಿ ವರ್ಕ್ ಮಾಡೋದು, ಈ ರೀತಿಯ ಚಿಂತನೆಗಳು. ಇದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಅಜ್ಞಾನದಿಂದ. ಇದು ಲೋಕ ವ್ಯವಹಾರಕ್ಕೆ ಇರಬಹುದು, ಆದ್ರೆ ಹೃದಯದಲ್ಲಿ ಇರಬಾರ್ದು. ಲೋಕ ವ್ಯವಹಾರಕ್ಕೆ ಇದ್ದರೆ ಏನು ತೊಂದರೆ ಇಲ್ಲ. ಈಗ ಪಾಸ್ಪೋರ್ಟ್ ಅಲ್ಲಿ ನಮ್ಮ ಹೆಸರು ಇರ್ತದೆ, ತೊಂದರೆ ಇಲ್ಲ. ಆದ್ರೆ ಹೃದಯದಲ್ಲಿ ನಮಗೆ ಖಂಡಿತವಾಗಿ ಗೊತ್ತಿರಬೇಕು, ಇದೆಲ್ಲ ಕ್ಷಣಿಕ. ಈ ಒಂದು ನಿಜವಾದ ಕ್ಷಣಿಕವಾದಂತಹ ಪ್ರಪಂಚದಲ್ಲಿ ಇದ್ದೇವೆ ನಾವು. ನಿಜ, ಸುಳ್ಳಲ್ಲ ಇದು, ನಿಜವ. ನಡೀತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಏನು, ನಾವು ಯಾಕೆ ಇಲ್ಲಿ ಇರ್ಬೇಕಾಗಿದ್ರೆ? ಸುಳ್ಳಾದ್ರೆ ಟೈಮ್ ಪಾಸ ಇಲ್ಲ, ಸತ್ಯವೇ ನಡೀತಾ ಇರುವಂತದ್ದು, ಆದ್ರೆ ಕ್ಷಣಿಕ. ಅದು ಕ್ಷಣಿಕವಾದ ಕಾರಣ ಅದರಲ್ಲಿ ಹೆಚ್ಚು ಟೈಮ್ ವೇಸ್ಟ್ ಮಾಡಬಾರ್ದು. ಅದು ಟೆಂಪರರಿ ಆದ ಕಾರಣ ಅದರಲ್ಲಿ ಹೆಚ್ಚು ಟೈಮ್ ವೇಸ್ಟ್ ಮಾಡಬಾರ್ದು. ಅದು ಬೇಕಾದಕ್ಕೆ ಅಷ್ಟೇ. ಈಗ ಟ್ರೈನ್ ಅಲ್ಲಿ ಹೋಗ್ತಾ ಇರೋ ಯಾರೋ ಒಬ್ಬ ಫ್ರೆಂಡ್ ಬಂದು ಅವನು ಇಳಿದು ಹೋದ ಮೇಲೆ ಅವನ ಬಗ್ಗೆ ಚಿಂತನೆ ಮಾಡಿದರೆ ಏನು ಪ್ರಯೋಜನ? ಆಗ ಒಂದು ಕ್ಷಣದಲ್ಲಿ ಫ್ರೆಂಡ್ ಆಗಿದ್ದಾರೆ, ಆ ಟ್ರೈನ್ ಅಲ್ಲಿ ಕೂತು ಮಾತಾಡಿದ್ದೇವೆ, ಅವನೇನು ನಮ್ಮ ಜೊತೆನೆ ಜೀವನ ಪರ್ಯಂತ ಇರ್ತಾನ? ಇರುವುದಿಲ್ಲ. ಅಥವಾ ಇರ್ತಾಳ? ಇರುವುದಿಲ್ಲ. ಆದ ಕಾರಣ ನಾವು ಸಮಯ ವ್ಯರ್ಥ ಮಾಡಬಾರದು. ಯಾವುದರಲ್ಲಿ? ಭೌತಿಕ ದೇಹ, ಭೌತಿಕ ವಿಚಾರದ ಜೊತೆ ಇರುವಂತಹ ಸಂಬಂಧವನ್ನ ಚಿಂತನೆ ಮಾಡ್ಲಿಕ್ಕೆ ಜಾಸ್ತಿ ಸಮಯ ಕೊಡಬಾರದು. ಅದು ಎಷ್ಟು ಬೇಕು ಅಷ್ಟೇ. ಅದಕ್ಕೆ ಬೆಸ್ಟ್ ಯೂಸ್ ಆಫ್ ಬ್ಯಾಡ್ ಬಾರ್ಗೇನ್ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಈ ಬ್ಯಾಡ್ ಬಾರ್ಗೇನ್ ಅಂದ್ರೆ ಈ ದೇಹ ಸಿಕ್ಕಿದೆ, ದೇಹಕ್ಕೆ ಬೇಕಾದಂತಹ ವಿಚಾರಗಳೆಲ್ಲ ಮಾಡಬೇಕು. ಆದ್ರೆ ಅದರ ಬೆಸ್ಟ್ ಯೂಸ್ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವಾಗ. ಒಮ್ಮೆಮ್ಮೆ ತನ್ನನ್ನು ಉತ್ತಮವಾದ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ತಾನೆ. ಆದ ಕಾರಣ ನಮ್ಮ ಈ ಶಾಸ್ತ್ರ, ಭಗವದ್ಗೀತಾ ಶಾಸ್ತ್ರ ಅದ್ಭುತವಾದ ಶಾಸ್ತ್ರ. ಭಗವಂತನ ಸೇವೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲ ಆಚಾರ್ಯರು ಹೇಳಿದಂತೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅಂತ ಹೇಳಿದರೆ, ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಇವರೆಲ್ಲ ತಮಾಷೆ ಮಾಡಬಹುದು, ನಮಗೆ ತಮಾಷೆ ಮಾಡಿದ್ರೂ ಪರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರ ಅಷ್ಟು ಕ್ಲಿಯರ್ ಹೇಳಿದ್ದು ಅರ್ಥ ಆಗದವ್ರನ್ನ ಅಜ್ಞಾನ ಅಂತ ಹೇಳ್ತಾರೆ. ಆದ ಕಾರಣ ನಮಗೆ ಗೊತ್ತಿದೆ ನಾವು ಎಷ್ಟು ಅಜ್ಞಾನದಲ್ಲಿ ಇದ್ದೇವೆ, ನಮಗೆ ಮಾಡುವಾಗ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಿದೆ. ನಾವು ಪ್ರಯತ್ನ ಪಟ್ಟರು ಒಂದೊಂದ್ಸಲ ನಮ್ಮ ಮನಸ್ಸಲ್ಲಿ ಕೂರ್ತಾ ಇಲ್ಲ ಅಂತ ಗೊತ್ತಾಗ್ತಿದೆ. ಸೇವೆಗೆ ಹೋಗ್ತೇವೆ, ಆದ್ರೆ ಸೇವೆ ಮಾಡ್ತಾ ಇದ್ದೇವೆ, ಬಾಹ್ಯ ನೋಟಕ್ಕೆ ಮನಸ್ಸಿನಲ್ಲಿ ಏನೇನೋ ಚಿಂತನೆಗಳು ನಡೀತಾ ಇದೆ. ನಮ್ಮ ಮನೆಯಲ್ಲಿ ಅದೇನಾಯ್ತು, ಇದೇನಾಯ್ತು, ನಮ್ಮ ಮಕ್ಳು ಏನಾಗಿದ್ದಾರೆ, ಅಪ್ಪ ಅಮ್ಮ ಏನು ಪ್ರಾಬ್ಲಮ್, ಎಲ್ಲ ಚಿಂತನೆಗಳಾಗ್ತದೆ. ಅಯ್ಯೋ ಲೇಟ್ ಆದ್ರೆ ಅವ್ರು ಬೈತಾರೆ, ಇವ್ರು ಬೈತಾರೆ ಅಂತ ಚಿಂತನೆ ಆಗ್ತಾ ಇಲ್ವಾ ಯಾರಿಗಾದ್ರೂ? ಈ ರೀತಿಯ ಚಿಂತನೆ. ಭಗವಂತನ ಸ್ಮರಣೆ ಅಂತ ಹೇಳಿದ್ರೆ ಅಷ್ಟು ಸುಲಭವಾ? ಯಾರಾದ್ರೂ ಹೇಳಿ. ಈಗ ಅಕಸ್ಮಾತ್ ಆಗಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಯಾವ್ದು ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ಸೇವೆ ಮಾಡ್ತಾ ಇದ್ದೇವೆ, ಕ್ಲಾಸ್ ಕೇಳ್ತಾ ಇದ್ದೇವೆ. ಒಂದ್ ದಿವಸ ಕ್ಲಾಸ್ ಲೇಟ್ ಆಯ್ತು ಅಂತ ಇಟ್ಕೊಳ್ಳೋಣ, ಲೇಟ್ ಅಂದ್ರೆ 3 ಗಂಟೆ ಆಯ್ತು ಅಂತ ಇಟ್ಕೊಳ್ಳೋಣ. ಆಗ ಮನೆಯಲ್ಲಿ ಮಕ್ಕಳು ಮರಿಗಳು ಅಥವಾ ಪ್ರಾಯ ಇರುವ ತಂದೆ, ಏಜ್ ಆದ ತಂದೆ, ಏನೋ ಅರ್ಜೆಂಟ್ ಇರುವಂತ ವಿಚಾರಗಳಿದ್ರೆ ನಮ್ಮ ಮನಸ್ಸಲ್ಲಿ ಏನಿರ್ತದೆ? ಕ್ಲಾಸ್ ಇರ್ತದ? ಅದೇ ಚಿಂತನೆ ಇರ್ತದ? ಅಥವಾ ಚಪ್ಪಲೆ ಚಿಂತನೆ ಟೈಮ್ ಆಯ್ತು ಅಂತಾನೆ ತಲೆಯಲ್ಲಿರತ್ತೆ ಇರ್ತದಲ್ಲ? ಇಲ್ಲದ ಸಾಧ್ಯವಿಲ್ಲ. ಅಂದ್ರೆ ಭಕ್ತಿ ಅಷ್ಟು ಸುಲಭ ಅಲ್ಲ ಅಂತ ಅರ್ಥ ಬರುತ್ತೆ. ನಾವು ಹೇಳುದು ಸುಲಭ, ಎಲ್ರು ಹೇಳ್ತಾರೆ ಯೋಗ ಭಕ್ತಿ ಏನು ಸುಲಭವಲ್ವಾ?
ಅದೇನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹೇಳಿದರೆ ಸಾಕಲ್ಲ, ಏನು ದೊಡ್ಡ ಕೆಲಸ ಅಂತ ಹೇಳಿ ಚಿಂತನೆ ಮಾಡೋರು ಇರ್ಬೋದು. ಈ ಜ್ಞಾನ ಸಂಪಾದನೆ ಮಾಡೋದೇ ಇಂಪಾರ್ಟೆಂಟ್ ಅಂತ ಕೆಲವರು ಹೇಳ್ತಾರೆ. ಜ್ಞಾನ ಭಕ್ತಿಗೆ ಸಹಾಯ ಅಂತ ಹೇಳೋದು ವಿಚಾರ ಬಿಟ್ರೆ, ಭಕ್ತಿಗೆ ಸಹಾಯವಾಗುವ ಜ್ಞಾನವನ್ನು ಜ್ಞಾನ ಅಂತಲೇ ಕರೆಯುವುದಿಲ್ಲ ಅಂತ ಕೂಡ ನಮಗೆ ಗೊತ್ತು. ಭಕ್ತಿಗೆ ಸಹಾಯವಾಗುವ ಜ್ಞಾನವನ್ನ ಜ್ಞಾನ ಅಂತ ಕರೆಯುವುದಿಲ್ಲ, ಅದನ್ನು ಭಕ್ತಿ ಅಂತಲೇ ಕರೆಯುವಂಥದ್ದು. ಭಕ್ತಿಗೆ ವಿರುದ್ಧವಾದದ್ದನ್ನ ಜ್ಞಾನ ಅಂತ ಕರೆಯುವಂಥದ್ದು. ಭಕ್ತಿಯ ಕಡೆಗೆ ಹೋಗ್ಲಿಕ್ಕೆ ಸಹಾಯ ಮಾಡದಿದ್ರೆ ಅದು ಜ್ಞಾನ. ಎಲ್ಲಿ ಬರೆದಿದೆ ಹಾಗೆ? ಎಲ್ಲಿ ಬರೆದಿದೆ? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಅಂತಹ ಜ್ಞಾನ, ಅಂತಹ ಕರ್ಮ ನಮ್ಮ ಜೀವನದಲ್ಲಿ ಇರಬಾರ್ದು. ಅದು ಆವೃತವಾಗಿರಬಾರ್ದು, ನಮ್ಮ ಹತ್ರ ಅನಾವೃತವಾಗಿರ್ಬೇಕು. ಯಾವ್ದು ಆವೃತವಾಗಿರ್ಬೇಕು? ಭಕ್ತಿ ಕರ್ಮ, ಭಕ್ತಿ ಜ್ಞಾನ ಆಗಿರ್ಬೇಕದು ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್ ವಿಚಾರ. ಆದ ಕಾರಣ ನಾವು ಏನು ಕನ್ಫ್ಯೂಷನ್ ಇಲ್ಲ. ನಮ್ಮ ದಾರಿ ಒಂದೇ, ಭಗವಂತನ ಸೇವೆ ಮಾಡ್ಲಿಕ್ಕೆ ಸಿಗುವಂತ ಎಲ್ಲ ಅವಕಾಶವನ್ನ ನಾವು ಉಪಯೋಗಿಸಿಕೊಂಡು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ನಮ್ಮನ್ನು ನಾವು. ಅದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಬ್ರಾಹ್ಮಣ ಸ್ತ್ರೀಯರು ಕೃಷ್ಣ ಲೀಲೆಯಲ್ಲಿ ಏನು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿತ್ತು ವಿಚಾರ. ನಾವೆಲ್ಲ ಅದನ್ನು ಓದಿರ್ತೇವೆ. ಏನ್ ಮಾಡಿದ್ದಾರೆ? ತನ್ನ ಗಂಡದ್ದಿರನ್ನ ಮಧ್ಯರಾತ್ರಿ ಅವರು ಮಾಡಿದಂತಹ ಎಲ್ಲ ವಿಚಾರಗಳನ್ನ ಬಿಟ್ಟು ಕೃಷ್ಣನಿಗೆ ಬೇಕಾದಂಥದ್ದನ್ನು ಕೊಡ್ಲಿಕ್ಕೆ, ಅಂದ್ರೆ ಆಹಾರ ಪ್ರಸಾದವನ್ನು ಕೊಡ್ಲಿಕ್ಕೆ ಅವರು ಹೋಗಿದ್ದಾರೆ. ಎಲ್ಲವನ್ನು ತೊರೆದು ಹೋಗಿದ್ದಾರೆ. ಅಂತಹ ಬ್ರಾಹ್ಮಣ ಪತ್ನಿಯವರು ಮಾಡಿರುವಂತಹ ವಿಚಾರ ಇದು. ಅಂತಹ ಶ್ರೇಷ್ಠರು ಅವರು. ಅವರನ್ನ ಏನ್ ಹೇಳ್ತಾರೆ? ಗೋಪಿಕೆಯರು ಅಂತ ಹೇಳ್ತಾರೆ. ಗೋಪಿಕಾ ಸ್ತ್ರೀಯರು ಅವರು ಕೂಡ. ಯಾಕೆಂತ ಹೇಳಿದ್ರೆ ವೃಂದಾವನ ವಾಸಿಗಳು ಅವರು. ಇದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಹೃದಯವನ್ನ ಕೃಷ್ಣನಿಗೆ ಮಾರಿಬಿಡಬೇಕು. ಕೃಷ್ಣನಿಗೆ ಮಾರಿಬಿಡ್ಬೇಕು. ಬೇರೆಲ್ಲ ಕೆಲಸ ನಡೀತಾ ಇರ್ತದೆ, ಅದರಲ್ಲಿ ಇರುವಂತಹ ಭಾವನೆಗಳೇ ಇದ್ದೇ ಇರ್ತದೆ. ಆದರೆ ಹೃದಯ ಮಾತ್ರ ಸಂಪೂರ್ಣವಾಗಿ ಕೃಷ್ಣನಲ್ಲಿ ನೆಲೆಸಿಕೊಳ್ಳಿಕ್ಕೆ, ಅಂದ್ರೆ ಕೃಷ್ಣನಲ್ಲೇ ಇಡ್ಲಿಕ್ಕೆ ಪ್ರಯತ್ನ ನಮ್ದು. ಅದು ಅಷ್ಟು ಪ್ರಯತ್ನ ಮಾಡ್ಬೇಕು ನಾವು ಹೃದಯದಲ್ಲಿ. ಅಷ್ಟು ಪ್ರಯತ್ನ ಮಾಡಿದ್ರೆ ಮಾತ್ರ ನಮಗೆ ಗೋಲಿನ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಇದ್ರೆ ಸಾಧ್ಯ ಇಲ್ಲ. ಒಮ್ಮೊಮ್ಮೆ ಓದ್ತಾ ಇದ್ದೀನಿ, ಒಮ್ಮೊಮ್ಮೆ ಇದು ಅರ್ಥ ಆಯ್ತಲ್ಲ, ಅಜ್ಞಾನ ತುಂಬಿದ ಕಾರಣ ನಮಗೆ ಈ ಸ್ಥಿತಿಗತಿ. ದೇಹ ಅಂತ ಹೇಳಿದ್ರ ಜೊತೆ ಅಂಟು. ಎಷ್ಟೇ ಭಕ್ತಿ ಮಾಡಿದ್ರು ಕೂಡ ಆ ಅಂಟಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇರುವಂತ ಸಂದರ್ಭ ನಮಗೆಲ್ಲರಿಗೂ. ಅವರು ಇವರು ಅಂತ ಹೇಳುವ ಅಂಟು. ಆ ಅಂಟಿಂದ ಹೋಗ್ಲೇಬೇಕು ಅಂತ ಹೇಳಿದ್ರೆ ನಿಜವಾದ ಭಗವಂತನ ಭಕ್ತರ ಅಂಟಾಗ್ಬೇಕು ನಮಗೆ. ಅವರ ಜೊತೆ ಸೇರ್ಬೇಕು, ಅವ್ರು ಹೇಳಿದ್ದನ್ನ ಕೇಳಬೇಕು, ಆಮೇಲೆ ಅವರವರ ಜೊತೆ ಸಂಬಂಧವನ್ನ ಕಲ್ಪಿಸ್ಕೊಳ್ಬೇಕು. ಆದರೆ ನಮಗೆಲ್ಲ ಇಂಡಿವಿಜುವಾಲಿಟಿ ಇದೆ. ಆದ ಕಾರಣ ಆ ಇಂಡಿವಿಜುವಾಲಿಟಿ ನೋಡ್ಕೊಂಡು ನಾವು ನಮ್ಮ ಜ್ಞಾನವನ್ನು ಉಪಯೋಗಿಸ್ಬೇಕು. ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯು ಹ್ಯಾವ್ ಟು ಸರೆಂಡರ್ ವಿತ್ ದಿ ಇಂಟೆಲಿಜೆನ್ಸ್, ಯು ಶುಡ್ ನಾಟ್ ಸರೆಂಡರ್ ದ ಇಂಟೆಲಿಜೆನ್ಸ್ ಅಂತ ಹೇಳಿ. ಕನ್ನಡದಲ್ಲಿ ಏನ್ ಹೇಳುದು? ನೀವು ಬುದ್ಧಿಯನ್ನು ಉಪಯೋಗಿಸಿ ಶರಣಾಗತಿ ಆಗ್ಬೇಕು. ನೀವು ಶರಣಾಗ್ಬೇಕು, ಬುದ್ಧಿಯನ್ನ ಶರಣು ಮಾಡಬಾರದು ಅಂತ ಹೇಳಿ. ಬುದ್ಧಿಯನ್ನು ಉಪಯೋಗಿಸ್ಬೇಕು ಶರಣಾಗ್ಬೇಕಿದ್ರೆ. ಆದ್ರೆ ಬುದ್ಧಿಯನ್ನು ಶರಣು ಮಾಡಿದ್ರೆ ಏನಾಗ್ತದೆ? ಯಾರಿದ್ರು ಶರಣಾಗುದು, ಅವ್ರು ಏನೇ ಮಾಡ್ಲಿ ಶರಣಾಗುದು. ಇದು ಅಪಸಂಪ್ರದಾಯ ಕ್ರಿಯೇಟ್ ಆಗ್ತದೆ. ಉದಾಹರಣೆಗೆ ಆಚಾರ್ಯರು ಅಥವಾ ಗುರು ಅಂತ ಕರೆಸಿಕೊಂಡವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಇಟ್ಟುಕೊಳ್ಳುವ. ಪ್ರಭುಪಾದರು ಹೇಳಿದ ರೀತಿಯಲ್ಲಿ ನಡೀತಾ ಇಲ್ಲ ಅಂತ ಅಂದ್ಕೊಳ್ಳುವ. ಆಗ ಅವರು, ಉದಾಹರಣೆ ಅಷ್ಟೇ, ನಾವು ಯಾರಿಗೂ ಕಮೆಂಟ್ ಮಾಡೋ ವಿಚಾರ ಅಲ್ಲ. ಆಗ ಏನಾಗ್ತದೆ? ಅದು ನಾವು ಅವರಿಗೆ ಸರೆಂಡರ್ ಆಗಿ ಅವ್ರು ಹೇಳಿದಾಗೆ ಕೇಳ್ತಾ ಇದ್ರೆ ಏನಾಗ್ತದೆ? ಅವ್ರೇನು ತಪ್ಪು ಮಾಡು ಅಂತ ಹೇಳಿದ್ರೆ ನಾವು ತಪ್ಪು ಮಾಡಿ ಹೋಗ್ತೇವೆ. ಅದಕ್ಕೋಸ್ಕರ ಅಪಸಂಪ್ರದಾಯ ಕ್ರಿಯೇಟ್ ಆಗ್ತದೆ. ಅಪಸಂಪ್ರದಾಯ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಬುದ್ಧಿಯನ್ನ ಸರೆಂಡರ್ ಮಾಡುದಲ್ಲ, ಬುದ್ಧಿಯಿಂದ ನಾವು ಸರೆಂಡರ್ ಆಗ್ಬೇಕು, ಬುದ್ಧಿಯನ್ನು ಉಪಯೋಗಿಸಿಕೊಂಡು. ಬರೀ ಬುದ್ಧಿಯನ್ನು ಸರೆಂಡರ್ ಮಾಡಿ ಏನು ಪ್ರಯೋಜನ ಇಲ್ಲ. ಒಮ್ಮೊಮ್ಮೆ ತನ್ನನ್ನು ಉತ್ತಮವಾದ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಇದರ್ಥ ಆಯ್ತಲ್ಲ? ತಟಸ್ಥ ಅಂತ ಹೇಳೋ ವಿಚಾರವನ್ನು ಮಾತಾಡ್ತಿದ್ದಾರೆ. ತಟಸ್ಥ ಅಂದ್ರೆ ಏನು? ತಟಸ್ಥ ಅಂದ್ರೆ ಏನು? ಈ ಕಡೆ ತಟದಲ್ಲಿ ಸ್ಥಿತನಾದ. ತಟ ಅಂದ್ರೆ ಏನು? ನದಿ ದಂಡೆ, ಒಂದು ಕಡೆ ನೀರು, ಒಂದು ಕಡೆ ಭೂಮಿ. ಭೂಮಿಯ ತುದಿಯಲ್ಲಿದ್ದಾನೆ, ಭೂಮಿಯಲ್ಲೇ ಇದ್ದಾನೆ. ಆಚೆಗೆ ಸಂಪೂರ್ಣವಾದ ಘನವಾದ ಭೂಮಿ ಅಲ್ಲ ಅದು. ಹೊಯ್ಗೆ ಇರಬಹುದು, ಮೃದುವಾದ ಭೂಮಿ ಅದು. ಆ ಕಡೆ ಘನವಾದ ಭೂಮಿ ಅಲ್ಲ, ಈ ಕಡೆ ನೀರು ಅಲ್ಲ. ನೀರು ಅಂದ್ರೆ ಆಧ್ಯಾತ್ಮಿಕ ಲೋಕ, ಸಂಪೂರ್ಣವಾದ ಭೂಮಿ ಅಂತ ಹೇಳಿದ್ರೆ ಭೌತಿಕ ಲೋಕ. ಭೌತಿಕ ಲೋಕಕ್ಕೆ ಬಂದಾಗಿದೆ ಅವ. ಆದ್ರೆ ಅವನಿಗೆ ಅವಕಾಶ ಇದೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವದ್ದು, ಇಲ್ಲ ಅಂದ್ರೆ ಭೌತಿಕ ಲೋಕದಲ್ಲೇ ಮುಳುಗುವಂಥದ್ದು. ಭೌತಿಕ ಲೋಕದಲ್ಲೇ ಇದ್ದಾನೆ, ಭೌತಿಕ ಲೋಕದಲ್ಲಿ ಮುಳುಗುವ ಅವಕಾಶ ಇದೆ. ಎಲ್ಲಿಗೆ ಹೋಗ್ಬೇಕು ಅಂತ ಅವನೇ ಡಿಸೈಡ್ ಮಾಡಬಹುದು. ಆ ಡಿಸೈಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಅವನಿಗೆ. ಶಾಸ್ತ್ರ ಹೇಳ್ತಾ ಇದೆ, ಆಚಾರ ಹೇಳ್ತಾ ಇದೆ, ಎಲ್ಲ
ಆಗ ಡಿಸೈಡ್ ಮಾಡಿದ್ರೆ ಆಗ ಅವನೇನ್ ಮಾಡ್ತಾನೆ, ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ತಾನೆ ಈ ಭೌತಿಕ ಜಗತ್ತಿನಲ್ಲಿರುವಾಗ. ಈಗ ನಾವೆಲ್ಲ ಏನ್ ಪ್ರಯತ್ನ ಮಾಡ್ತಿದ್ದೇವೆ, ನಾವು ನಮ್ಮನ್ನು ಕೃಷ್ಣನ ದಾಸರು ಅಂತ ಹೇಳಿ ಗುರುತಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡುದು, ಅಂದ್ರೆ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳಿಕ್ಕೆ ಪ್ರಯತ್ನ ನಮ್ದೆಲ್ಲ. ಅದು ಒಮ್ಮೊಮ್ಮೆ ನಡೆಯುವುದಿಲ್ಲ ಅದು. ಆದ್ರೂ ನಾವು ಪುನಃ 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 ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಸ್ವಭಾವ ಅಂತ ಹೇಳಿದ್ರೆ ಅದೇ ಅಲ್ವಾ. ಸ್ವಭಾವ ಅಂತ ಹೇಳಿದ್ರೆ ಏನು, ತುಂಬಾ ಜನ್ಮ ಜನ್ಮಾಂತರದಿಂದ ಇದ್ದದ್ದು, ಅದರಿಂದ ಹೊರಗೆ ಬರುದು ಅಷ್ಟು ಸುಲಭ ಅಲ್ಲ. ಆದ ಕಾರಣ ನಮಗೆ ತುಂಬಾ ಪ್ರಯತ್ನ ಪಡ್ಬೇಕಾಗಿ ಬರ್ತದೆ. ಆದುದರಿಂದ ಆತನನ್ನು ಪರಮ ಪ್ರಭುವಿನ ಅಲ್ಪ ಪ್ರಮಾಣ ಶಕ್ತಿ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಲ್ಲ, ನಾವು ಅಲ್ಪ ಪ್ರಮಾಣದ ಭಗವಂತನದ್ದೇ ಶಕ್ತಿ. ನಾವು ಅಲ್ಲಿ ಹೋಗ್ಬಹುದು, ಇಲ್ಲಿ ಹೋಗ್ಬಹುದು, ಆ ಫ್ರೀಡಮ್ ನಮಗೆ ಇದೆ. ಆ ಫ್ರೀಡಮ್ ಇದೆ ನಮಗೆ. ಆ ಫ್ರೀಡಮ್ ಅನ್ನ ದುರುಪಯೋಗ ಪಡಿಸಿ ನಾವು ಅಲ್ಲಿ ಹೋಗ್ತಿದ್ದೇವೆ. ಎಲ್ಲಿ? ಭೂಮಿಯ ಕಡೆ, ಅಂದ್ರೆ ಎಲ್ಲಿ? ಭೌತಿಕ ಕಡೆ. ಭೌತಿಕ ಅಥವಾ ನಮ್ಮನ್ನು ನಾವು ಭೂಮಿಯ ಜೊತೆ ಅಥವಾ ಪ್ರಕೃತಿಯ ಜೊತೆ ಏನ್ ಹೇಳುದು, ನಾನು ಈ ದೇಹ ಅಂತ ಹೇಳುವ ಜಡ ವಸ್ತುವಿನ ಜೊತೆ ಸಂಬಂಧವನ್ನ ಇಟ್ಟುಕೊಂಡು ಅದನ್ನೇ ಚಿಂತನೆ ಮಾಡುವಂತಹ ಕಡೆಗೆ ಹೋಗ್ತಾ ಇದ್ದೇನೆ ನಾನು. ಅದು ತಪ್ಪು. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ವಾಪಸ್ಸು ಭಗವಂತನ ಕಡೆ ಹೋಗ್ಲಿಕ್ಕೆ ತುಂಬಾ ಲೇಟ್ ಆಗ್ತದೆ. ಆತನು ಭೌತಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆಯೇ ಅಥವಾ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆಯೇ ಎನ್ನುವುದನ್ನು ಅವಲಂಬಿಸಿ ಅವನಿಗೆ ಭೌತಿಕ ಅಥವಾ ಆಧ್ಯಾತ್ಮಿಕ ಶರೀರವು ಲಭಿಸುತ್ತದೆ. ಅರ್ಥ ಆಯ್ತು? ಭೌತಿಕ ಪ್ರಕೃತಿಯಲ್ಲಿ ಆತನು ಜೀವದ 84 ಲಕ್ಷ ವರ್ಗಗಳಲ್ಲಿ ಯಾವುದಾದರೂ ಒಂದರಿಂದ ಶರೀರವನ್ನು ಪಡೆಯಬಹುದು. ಅದರಲ್ಲಿ ಮನುಷ್ಯನ ವರ್ಗಗಳು ಎಷ್ಟಿರಬಹುದು? ಯಾರಿಗಾದ್ರೂ ಅಂದಾಜಿದೆಯಾ? ಜಲಜ ನವಲಕ್ಷಾಣಿ 4,000. 4 4 ಲಕ್ಷ. 4 ಲಕ್ಷ 40,000. 4 ಲಕ್ಷ 4,000. ನಂಗೆ ಗೊತ್ತಿದ್ದಾಗೆ 4 ಲಕ್ಷ. 4 ಲಕ್ಷ ಪ್ರಭು, 4 ಲಕ್ಷ. ಧನ್ಯವಾದ. ಭೌತಿಕ ಪ್ರಕೃತಿಯಲ್ಲಿ ಆತನು ಜೀವದ 84 ಲಕ್ಷ ವರ್ಗಗಳಲ್ಲಿ ಯಾವುದಾದ್ರೂ ಒಂದರಿಂದ ಶರೀರವನ್ನು ಪಡೆಯಬಹುದು. ಆದರೆ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಆತನಿಗೆ ಇರುವುದು ಒಂದೇ ಶರೀರ. ಇದು ನೋಡಿ ಸ್ವರೂಪ ಅಂತ ಹೇಳಿದ್ರು. ಇದು ತುಂಬಾ ಇಂಪಾರ್ಟೆಂಟ್. ಆಗ ಡಿಸ್ಕಷನ್ ಮಾಡಿದ್ದೇವೆ. ಒಂದೇ ಶರೀರ. ಈಗ ನಮಗೆ ಹೇಗೆ ಭಗವಂತನ ಸೇವೆ ಮಾಡಬೇಕು ಅಂತ ನಾವು ಜಪ ಮಾಡ್ತಾ ಮಾಡ್ತಾ ನಮ್ಮ ನಿಜವಾದ ಶರೀರ ಭಗವಂತನ ಧಾಮದಲ್ಲಿ ಯಾವ ರೀತಿಯ ಸ್ವರೂಪ ಇದೆ ಅಂತ ಜಪ ಮಾಡ್ತಾ ಮಾಡ್ತಾ ಭಗವಂತನ ಭಕ್ತರ ಅನುಗ್ರಹದಿಂದ ಸಿಗ್ತದೆ ನಮ್ಗೆ. ಅದು ಸಿಗುವವರೆಗೆ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಆಮೇಲೆ ಆ ಜಪ ನಿರಂತರ ಸುಲಭದಲ್ಲಿ ನಡೀತದೆ. ಎಷ್ಟೋ ನಮ್ಮ ನಡುವೆ ಇರ್ತಾರೆ ಅಂತವ್ರು, ನಮ್ಗೆ ಗೊತ್ತಿರುದಿಲ್ಲ. ಮಹಾರಾಜರಿರ್ಬೋದು, ಉದಾಹರಣೆಗೆ ಶ್ರೀಲ ಪ್ರಭುಪಾದರು. ಅವ್ರಿಗೆ ಗೊತ್ತು ಅವ್ರು ಯಾರು ಅಂತ ಹೇಳಿ. ಅವ್ರು ಕೃಷ್ಣನೊಟ್ಟಿಗೆ ನೇರ ಮಾತಾಡ್ತಿದ್ರು. ಅವ್ರು ಬರೆದಿದ್ದೆಲ್ಲ ಲೆಕ್ಚರ್ಸ್ ಎಲ್ಲ, ಹೇಳಿದಂತ ಎಲ್ಲ ಲೆಕ್ಚರ್ಸ್ ಎಲ್ಲ ಅವ್ರು ಹೇಳ್ತಾರೆ, ನನಗೆ ಕೃಷ್ಣನೇ ಹೇಳಿಕೊಟ್ಟದ್ದು, ಅವ್ನು ಹೇಳಿದ ಹಾಗೆ ಬರೆದಿದ್ದೇನೆ ಅಂತ. ಅದರ ಅರ್ಥ ಏನು? ಕೃಷ್ಣನೊಟ್ಟಿಗೆ ನಿತ್ಯವೂ ಒಡನಾಟ ಇತ್ತು ಅವರಿಗೆ ಅಂತ ಅರ್ಥ. ಇಲ್ಲಿರುವಾಗ್ಲೇ ಅಂತ ಅದ್ಭುತ ವ್ಯಕ್ತಿ ಅಂತ ಶ್ರೀಲ ಪ್ರಭುಪಾದರ ಬರೆದಂತಹ ಅಥವಾ ಈ ಭಗವದ್ಗೀತೆ ಆಗಲಿ, ಭಾಗವತಂ ಆಗಲಿ, ಚೈತನ್ಯ ಚರಿತಾಮೃತ, ಇದರದೆಲ್ಲ ಒಂದು ಸಂಘ ಸಿಗುವಂತಹ ಅವಕಾಶ ನಮಗೆ. ಭೌತಿಕ ಪ್ರಕೃತಿಯಲ್ಲಿ ಆತನ ಕರ್ಮಕ್ಕೆ ಅನುಗುಣವಾಗಿ ಆತನು ಮನುಷ್ಯನಾಗಿ, ದೇವತೆಯಾಗಿ, ಪ್ರಾಣಿಯಾಗಿ, ಪಶುವಾಗಿ, ಪಕ್ಷಿಯಾಗಿ ಇತ್ಯಾದಿ ರೂಪ ತಾಳುತ್ತಾನೆ. ಐಹಿಕ ಸ್ವರ್ಗಲೋಕಗಳನ್ನು ಸೇರಿ ಅಲ್ಲಿನ ಭೋಗಗಳನ್ನು ಪಡೆಯಲು ಆತನು ಒಮ್ಮೊಮ್ಮೆ ಯಜ್ಞಗಳನ್ನು ಮಾಡುತ್ತಾನೆ. ಹೆಚ್ಚಿನವರು ಇದನ್ನೇ ಮಾಡ್ತಿರೋದು, ಸ್ವರ್ಗಲೋಕ ಪ್ರಾಪ್ತಿಯಾಗಿ. ಸತ್ತ ಮೇಲೆ ಸ್ವರ್ಗ ಪ್ರಾಪ್ತಿಯಾದನು ಅಥವಾ ಮುಕ್ತಿ ಸಿಕ್ಕಿತು, ಈ ರೀತಿಯ ಚಿಂತನೆಗಳಿರ್ತದೆ. ಅದಕ್ಕೋಸ್ಕರ ಅವನು ಕೆಲಸ ಮಾಡುದು, ಒಳ್ಳೆ ಕೆಲಸ ಮಾಡುದು. ಒಳ್ಳೆ ಕೆಲಸ ಅಂದ್ರೆ ಏನು? ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹಾಕುದು, ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡುದು. ಅಯ್ಯೋ ಶ್ರಾದ್ದ ಮಾಡ್ಲಿಲ್ಲ ಅಂದ್ರೆ ಪಿತೃಗಳಿಗೆ ಇದಾಗುದಿಲ್ಲ, ಪಿತೃಗಳಿಗೆ ಸಂತೋಷ ಆಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಬರುದಿಲ್ಲ, ಒಳ್ಳೆ ರಿಸಲ್ಟ್ ಬರ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಒಳ್ಳೆ ಜೀವನ ನಡೆಯುವುದಿಲ್ಲ. ಈ ರೀತಿಯದೆಲ್ಲ ಏನು ಆಸೆ? ಐಹಿಕ ಸುಖವೇ ಆಸೆ, ಬೇರೆ ಏನು ಅಲ್ಲ. ಅಲ್ಲಿ ಐಹಿಕ ಸುಖವೇ ಆಸೆ. ಆ ಐಹಿಕ ಸುಖದಿಂದಾಗಿ ಅವನು ಯಾವುದೋ ಕರ್ಮ ಮಾಡ್ತಾನೆ. ಅದು ಯಜ್ಞ. ಯಾವ ರೀತಿ ಯಜ್ಞ? ಅದರಿಂದ ಸ್ವರ್ಗಲೋಕ ಪ್ರಾಪ್ತಿಗೋಸ್ಕರ ಮಾಡುವಂಥದ್ದು, ಭಗವಂತನ ಪ್ರಾಪ್ತಿಗೋಸ್ಕರ ಅಲ್ಲ. ಆದರೆ ಅವನ ಪುಣ್ಯವು ತೀರಿದಾಗ ಮರ್ತ್ಯ ಲೋಕಂ ವಿಶಂತಿ ಅಂತ ಹೇಳೋ ಶ್ಲೋಕದಲ್ಲಿ ಹೇಗೆ ಹೇಳಿದೆ, ಆದರೆ ಅವನ ಪುಣ್ಯವು ತೀರಿದಾಗ ಸ್ವರ್ಗಲೋಕಕ್ಕೆ, ಬೇರೆ ದೇವಾದಿ ದೇವತೆಗಳ ಲೋಕಕ್ಕೆ ಹೋದವರು ವಾಪಸ್ ಬರಬೇಕು. ಆತನು ಮನುಷ್ಯ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತಾನೆ. ಈಗ ಹೇಗೆ ಮನುಷ್ಯ ರೂಪದಲ್ಲಿ ಬರ್ತಾನೆ? ಕ್ಷೀಣ ಆದ ಪುಣ್ಯದಿಂದ. ಹೇಗೆ ಮನುಷ್ಯ ಪುಣ್ಯ ಇದ್ರೆ ತಾನೆ ಮನುಷ್ಯನಿಗೆ. ಕ್ಷೀಣ ಆದ್ರೆ ಅಂದ್ರೆ ಅರ್ಥ ಏನು? ಯಾರಿಗಾದ್ರೂ ಇದ್ರೆ ಅರ್ಥ ಆಯ್ತಾ? ಈಗ ನಾವು ಯಾವುದೋ ಒಂದು ಯಜ್ಞ ಮಾಡಿ, ಒಳ್ಳೆ ಕಾರ್ಯ ಮಾಡಿ ಸ್ವರ್ಗಕ್ಕೆ ತಲುಪಿದ್ದೇವೆ. ನಮಗೆ ಯಾರಿಗೂ ಇಚ್ಛೆ ಇರಬಾರ್ದು ಸ್ವರ್ಗಕ್ಕೆ ಹೋಗುವಂತು. ಉದಾಹರಣೆ, ತಲುಪಿದ್ದೇವೆ ಅಂತ ಇಟ್ಕೊಳ್ಳುವ. ಅಲ್ಲಿ ಫುಲ್ ಖಾಲಿ ಆಯ್ತು ಪುಣ್ಯ. ಆಗ ವಾಪಸ್ ಮನುಷ್ಯನಾಗಿ ಹೇಗೆ ಬರುದು ಪುಣ್ಯ ಇಲ್ಲದ್ರೆ? ಯೋಚನೆ ಬರ್ತಾ ಉಂಟಾ?
ಇದಕ್ಕೆ ಆ ಆಚಾರ್ಯರು ಕೆಲವು ಉದಾಹರಣೆ ಕೊಡ್ತಾರೆ. ಅದರಲ್ಲಿ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಈಗ ನಾವೆಲ್ಲ ದೋಸೆಗೆ ತುಪ್ಪ ಹಾಕ್ತೀರಾ? ಹೌದು ಪ್ರಭು. ದೋಸೆಗೆ ತುಪ್ಪ ಹಾಕ್ತೀರಿ. ನೀವು ಬಿಸಿ ಮಾಡಬಾರ್ದು, ಹಾಗೆ ತುಪ್ಪ ಹಾಕುವ ಒಂದು ಕರಡಿಗೆಯಲ್ಲಿ ತುಪ್ಪ ಉಂಟು ಅಂತ ಹೇಳಿದ್ರೆ ಎಲ್ಲ ಮುಗೀತು ಅಂತ ಆಗುವಾಗ ಕೂಡ ಇರುವುದಿಲ್ವಾ ಅದರಲ್ಲಿ ತುಪ್ಪ? ಇರ್ತದೆ. ಈಗ ತುಪ್ಪ ಫುಲ್ ಸ್ಪೂನಲ್ಲಿ ಹಾಕಿ 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 ಮುಗೀತು. ಆಮೇಲೆ ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಕರಗಿ ಕೆಳಗೆ ಬರುದಿಲ್ವಾ, ಸ್ವಲ್ಪ ಅಂಟಿಕೊಂಡಂತಹ ತುಪ್ಪ? ಅದೇ ಇನ್ನು ರೀತಿಯಲ್ಲಿ ಇಲ್ಲಿ ಪುಣ್ಯ ಮುಗೀತು ಅಂತ ಹೇಳಿದ್ರೆ, ಸಂಪೂರ್ಣ ಮುಗ್ದಿದೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಇದೆ ಅಂತ ಅರ್ಥ. ಆ ಸ್ವಲ್ಪ ಇದ್ದದ್ರಿಂದ ಅವನಿಗೆ ಮನುಷ್ಯ ಜನ್ಮ. ಇಲ್ಲದ್ರೆ ಹೇಗೆ ಮನುಷ್ಯ ಆಗಿ ಬರ್ತಾನೆ ಅವ? ಕಷ್ಟ. ಆದ ಕಾರಣ ಸ್ವರ್ಗಲೋಕದಲ್ಲಿ ಇದ್ದವರೆಲ್ಲ ಮನುಷ್ಯರಾಗಿ ಬರ್ತಾರೆ ಈ ರೀತಿಯಲ್ಲಿ. ಆದರೆ ಅವನ ಪುಣ್ಯವು ತೀರಿದಾಗ ಆತನು ಮನುಷ್ಯ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತಾನೆ. ಈ ಪ್ರಕ್ರಿಯೆಗೆ ಕರ್ಮ ಎಂದು ಹೆಸರು. ಚಾಂದೋಗ್ಯ ಉಪನಿಷತ್ತು ವೈದಿಕ ಯಜ್ಞಗಳ ಕ್ರಮಗಳನ್ನು ವರ್ಣಿಸುತ್ತದೆ. ಆದ ಕಾರಣ ಸ್ವರ್ಗಾದಿ ಲೋಕಕ್ಕೆ ಹೋಗುವಂತಹ ಯಜ್ಞಗಳು ಹೇಗೆ ಮಾಡಬೇಕು ಅಂತ ಹೇಳಿ ಚಾಂದೋಗ್ಯ ಉಪನಿಷತ್ತು ಹೇಳ್ತೆ. ಕೃಷ್ಣನ ಸೇವೆ ಬಗ್ಗೆ ಅಲ್ಲಿ ಫಸ್ಟಿಗೆ ಹೇಳಿಲ್ಲ, ಲಾಸ್ಟಿಗೆ ಹೇಳ್ತಾರೆ. ಎಲ್ಲ ಅದಕ್ಕೆ ಏನ್ ಹೇಳ್ತಾರೆ? ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ ಅಂತ ಹೇಳಿ ವೇದದಲ್ಲಿ ಎಲ್ಲವೂ ಇದೆ, ಎಲ್ಲವೂ ಇದೆ. ಆದ ಕಾರಣ ನಾವು ಭಕ್ತರು ವೇದದ ಶಾಸ್ತ್ರದ ಏನ್ ಮಾಡಬೇಕು? ವೇದ ಶಾಸ್ತ್ರ ಓದಿ ಅದರ ಎಸೆನ್ಸ್ ಅನ್ನ ಹಿಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಎಸೆನ್ಸ್ ಏನು? ಭಗವಂತನ ಸೇವೆಯೇ ಎಸೆನ್ಸ್ ಶಾಸ್ತ್ರದ್ದು. ಮುಂದೆ ಹೋಗ್ತೇನೆ. ಬಲಿಪೀಠದ ಮೇಲೆ 5 ಬಗೆಯ ಅಗ್ನಿಗಳಲ್ಲಿ 5 ಬಗೆಯ ಆಹುತಿಗಳನ್ನು ಅರ್ಪಿಸುತ್ತಾರೆ. 5 ಬಗೆಯ ಅಗ್ನಿಗಳನ್ನು ಸ್ವರ್ಗಲೋಕಗಳು, ಮೋಡಗಳು, ಭೂಮಿ, ಪುರುಷ ಮತ್ತು ಸ್ತ್ರೀ ಎಂದು ಭಾವಿಸುತ್ತಾರೆ. 5 ಬಗೆಯ ಆಹುತಿ ಎಂದರೆ ಶ್ರದ್ಧೆ, ಚಂದ್ರಲೋಕದ ಭೋಕ್ತಾರ, ಮಳೆ, ಧಾನ್ಯಗಳು ಮತ್ತು ವೀರ್ಯ. ಇದು ಎಷ್ಟು ಸಲ ಓದಿದ್ರು ಅರ್ಥ ಆಗ್ತದ? ಯಾರಿಗಾದ್ರೂ ಗೊತ್ತಾ ಇದರ ಬಗ್ಗೆ ಏನು ಅಂತ ಹೇಳಿ? ಇದಕ್ಕೆ ನಾನು ಡಯಾಗ್ರಾಮ್ ಮಾಡಿದೆ, ಆಮೇಲೆ ನಂಗೆ ಅರ್ಥ ಆಗ್ಲಿಲ್ಲ ಫಸ್ಟಿಗೆ. ಯಾರಾದ್ರೂ ಓದಿ ಅರ್ಥ ಆದ ನೆನಪಿದ್ರೆ ನೀವು ಹೇಳ್ತೀರಾ? ಸರಿ, ಅದನ್ನ ನಾನು ಇಲ್ಲಿ ಬರ್ತೇನೆ. ಓಕೆ, ಇಲ್ಲಿ ಆಹುತಿ ಮತ್ತು ಅಗ್ನಿ. ಈಗ ನಾವು ಹೋಮ ಮಾಡುವಾಗ ಏನೆಲ್ಲ ಆಹುತಿ ಮಾಡ್ತೇವೆ? ಹೋಮ ಮಾಡುವಾಗ ಜ್ಯೋತಿಷ್ಠೋಮ ಹೋಮ ಮಾಡ್ತೇವೆ ಅಂತ ಇಟ್ಟುಕೊಳ್ಳುವ. ಸ್ವರ್ಗ ಲೋಕಕ್ಕೆ ಹೋಗ್ಲಿಕ್ಕೆ ನವಧಾನ್ಯಗಳು ಪ್ರಭುಜಿ. ಹಾ? ಹಾ? ನವಧಾನ್ಯಗಳು ನವಧಾನ್ಯಗಳನ್ನು, ವಸ್ತ್ರಗಳನ್ನ, ತೆಂಗಿನಕಾಯಿ, ಬಾಳೆಹಣ್ಣು ಇದೆಲ್ಲ ಹಣ್ಣು. ಹಾಕ್ತೇವೆ. ಆದ್ರೆ ನಿಜವಾಗಿ ಹಾಕುವುದು ಯಾವುದನ್ನ? ಶ್ರದ್ಧೆ. ಭಕ್ತಿ. ಭಕ್ತಿ ಅಂತ ಹೇಳುದಿಲ್ಲ, ಯಾಕಂದ್ರೆ ಅದು ಭಗವಂತನ ಸೇವೆ ನಡೀತಾ ಇಲ್ಲ ಅಲ್ಲಿ. ಭಗವಂತನ ಸೇವೆ ಇದ್ರೆ ಮಾತ್ರ ಅಲ್ಲಿ ಭಕ್ತಿ ಅಂತ ಹೇಳುವ ಪದ. ಇಲ್ಲದ್ರೆ ಭಕ್ತಿ ಪದಕ್ಕೆ ಬೆಲೆ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಶ್ರದ್ಧೆ ಅಂತ ಹೇಳಿದ್ದಾರೆ. ಶ್ರದ್ಧೆ ಅಂದ್ರೆ ಅಲ್ಲಿ ಏನು? ಸ್ವರ್ಗ ಲೋಕಕ್ಕೆ ಯಾವುದೋ ದೇವತೆಗಳ ಪೂಜೆ ಮಾಡ್ತಾ ಇರುವಂತದ್ದು. ಶ್ರದ್ಧೆಯನ್ನ ಆಹುತಿ ಕೊಡ್ತಾ ಇದ್ದಾರೆ. ಉದ್ದೇಶ ಯಾವುದಕ್ಕೆ? ಸ್ವರ್ಗಲೋಕ. ಆದ ಕಾರಣ ಸ್ವರ್ಗ ಅಗ್ನಿ. ಸ್ವರ್ಗಲೋಕ ಪ್ರಾಪ್ತಿಗೆ ಆದ ಕಾರಣ ಸ್ವರ್ಗ ಅಗ್ನಿ. ಸ್ವರ್ಗಕ್ಕೆ ತಲುಪಿ ಆಯ್ತು, ದೇಹ ತ್ಯಾಗ ಆಯ್ತು, ಸ್ವರ್ಗಲೋಕ ತಲುಪಿದ್ದೇವೆ ಅಂತ ಇಟ್ಕೊಳ್ಳೋ ನಾವು ಈ ಆಹುತಿ ಕೊಟ್ಟು, ಯಾವುದನ್ನ ಶ್ರದ್ಧೆಯಿಂದ ಆಹುತಿ ಕೊಟ್ಟು ಕೊನೆಯಲ್ಲಿ ದೇಹ ಹೋಗುವಾಗ ನಮ್ಮ ಆತ್ಮವು ಸ್ವರ್ಗಕ್ಕೆ ತಲುಪಿತು. ಸ್ವರ್ಗದಲ್ಲಿ ಸುಖ ಪಡ್ತಾ ಇದ್ದೇವೆ, ಆಯ್ತಾ? ಸುಖಪಟ್ಟು ಸುಖ ಕ್ಷೀಣವಾಗುವಾಗ ರಾಜಸೋಮ ಅಂತ ಹೇಳುವಂತ ವ್ಯಕ್ತಿ ಉದಾಹರಣೆಗೆ ಏನು ಮಾಡ್ತಾನೆ? ನಮ್ಮನ್ನ ಆತ್ಮವನ್ನ ಎಲ್ಲಿಗೆ ಹಾಕ್ತಾನೆ? ನಿಂದಾಯ್ತು ಸಾಕು ಅಂತ ಹೇಳಿ ಮೋಡ ಅಥವಾ ಮಳೆ ಬರಿಸುವ ಮಳೆಯ ರಾಜ ಯಾರು ಅಥವಾ ಮಳೆಯ ಅಧಿದೇವತೆ ಯಾರು? ಮಳೆಯ ವರುಣ. ವರುಣ. ವರುಣ ಅಥವಾ ಮೋಡ, ವರುಣನಿಗೆ ಹಾಕ್ತಾರೆ. ಅಂದ್ರೆ ಆಹುತಿ ಯಾವುದು? ನಾವು ಜೀವವನ್ನ ಎಲ್ಲಿಗೆ ಹಾಕ್ತಾರೆ? ಮೋಡಕ್ಕೆ ಹಾಕ್ತಾರೆ ಅಥವಾ ವರುಣನಿಗೆ ಕೊಡ್ತಾರೆ. ವರುಣ ಏನ್ ಮಾಡ್ತಾನೆ? ಮಳೆ ಹಾಕ್ತಾನೆ. ಮಳೆ ಜೊತೆ ನಾವಿರ್ತೇವೆ, ಮಳೆಯಲ್ಲಿ ಆತ್ಮಗಳು ಇರ್ತವೆ. ಆ ಮಳೆ ಏನಾಗ್ತದೆ ಆಗ? ಆಹುತಿ ಯಾವುದಕ್ಕೆ ಆಗ್ತದೆ? ಮಳೆ ಬೀಳುವುದು ಎಲ್ಲಿ? ಭೂಮಿಯಲ್ಲಿ. ಭೂಮಿಗೆ ಕೂಡ ಆತ್ಮ ಬಂದು ಸೇರ್ತದೆ ಮಳೆಯ ಮುಖಾಂತರ. ಮಳೆಗೆ ಮುಖಾಂತರ ಬಂದ ಆತ್ಮ ಎಲ್ಲಿ ಹೋಗ್ತದೆ? ಬೆಳೆಯಲ್ಲಿ ಇರ್ತದೆ. ಆ ಬೆಳೆಯನ್ನು ತಿನ್ನುವಂತಹ ವ್ಯಕ್ತಿ ಇದ್ದಾನಲ್ಲ, ಅವನು ಅಗ್ನಿ ಆಗ್ತಾನೆ. ಬೆಳೆಯನ್ನು ತಿಂದಂತ ಬೆಳೆ ಆಹುತಿ ಆಗ್ತದೆ. ಅಂದ್ರೆ ಈಗ ಧಾನ್ಯ ಆಹುತಿ ಆಗ್ತದೆ, ಧಾನ್ಯದಲ್ಲಿ ಆತ್ಮ ಇರ್ತದೆ, ಆಯ್ತಾ? ಆ ಆತ್ಮ ಇರುವಂತ ಧಾನ್ಯವನ್ನ ಪುರುಷ
ತಿನ್ನುವಾಗ ಅದೇನಾಯ್ತು, ಪುರುಷ ಅಗ್ನಿ ಆದ ಅಥವಾ ಪುರುಷ ಹೋಮಕುಂಡ ಆದ. ಯಾಕಂದ್ರೆ ಬೀಳುದು ಯಾವುದಕ್ಕೆ? ಅನ್ನ ಬೀಳುದು ನಮಗೆ ತಾನೆ, ಹೊಟ್ಟಕ್ಕೆ ತಾನೆ. ಅಗ್ನಿ ಆಯ್ತು. ಆಮೇಲೆ ಅವನಿಗೆ ಏನಾಯ್ತು, ಆ ಅಗ್ನಿ ಅವನು ವೀರ್ಯವಾಗಿ ಬದಲಾವಣೆ ಆಯ್ತು. ವೀರ್ಯ ಎಲ್ಲಿಯೇ ಕೊಡ್ತಾನೆ? ಮಾತೆಗೆ ಕೊಡ್ತಾನೆ. ಮಾತೆ ಏನಾದ್ಲು? ಅಗ್ನಿ ಆದ್ಲು. ಮತ್ತೆ ಏನಾಯ್ತು? ಇದೇ ಚಕ್ರ. ಮಾತೆಯಿಂದ ಏನಾಯ್ತು? ಮಾತೆಯಿಂದ ಪುನಃ ಸೃಷ್ಟಿ ಆಯ್ತು. ಆ ಸೃಷ್ಟಿ ಎಲ್ಲಿಗೆ ಬಿತ್ತು? ಭೂಮಿಗೆ ಬಿತ್ತು. ಆಮೇಲೆ ಏನಾಯ್ತು? ಇದು ಮಾಡಿದ, ಯಜ್ಞ ಮಾಡಿದ. ಆಮೇಲೆ ಎಲ್ಲಿ ಹೋದ? ಸ್ವರ್ಗಕ್ಕೆ ಹೋದ. ಇದೇ ಸೈಕಲ್, ಇದೇ ಸೈಕಲ್. ಈ ಸೈಕಲ್ ಅನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದು ಚಾಂದೋಗ್. ಈ ಸೈಕಲ್ ಅಲ್ಲಿ ನಾವಿರಬಾರ್ದು, ನಾವು ಪ್ರಯತ್ನವೂ ಪಡಬಾರ್ದು. ಈ ಸೈಕಲ್ ಅಲ್ಲಿ ಅದು ನಡೀತಾ ಇರ್ತದೆ, ಆದ್ರೆ ನಮ್ಮ ಉದ್ದೇಶ ಭಗವಂತನ ಸೇವೆ ಆಗ್ಬೇಕು. ಮಾಡಬಾರ್ದು ಅಂತ ಹೇಳೋ ಉದ್ದೇಶಕ್ಕೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದು ಭಗವಂತ. ಚಾಂದೋಗ್ಯ ಉಪನಿಷತ್ತು ವೈದಿಕ ಯಜ್ಞಗಳ ಕ್ರಮವನ್ನು ವರ್ಣಿಸುತ್ತದೆ. ಬಲಿಪೀಠದ ಮೇಲೆ, ಬಲಿಪೀಠ ಅಂತ ಹೇಳಿದ್ರೆ ಯಜ್ಞ ಕುಂಡದ ಮೇಲೆ ಅಂತ ಅರ್ಥ. 5 ಬಗೆಯ ಅಗ್ನಿಗಳಲ್ಲಿ 5 ಬಗೆಯ ಆಹುತಿಗಳನ್ನು ಅರ್ಪಿಸುತ್ತಾರೆ. 5 ಬಗೆಯ ಅಗ್ನಿಗಳನ್ನು ಸ್ವರ್ಗಲೋಕಗಳು, ಮೋಡಗಳು, ಭೂಮಿ, ಪುರುಷ ಮತ್ತು ಸ್ತ್ರೀ ಎಂದು ಭಾವಿಸುತ್ತಾರೆ. ಅಗ್ನಿ ಇದು ಅಲ್ಲಿ ಗೊತ್ತಾಯ್ತಲ್ಲ, ಅಗ್ನಿಗಳು ಸ್ವರ್ಗ, ಮೋಡ, ಭೂಮಿ, ಪುರುಷ, ಸ್ತ್ರೀ. ಆಮೇಲೆ 5 ಬಗೆಯ ಆಹುತಿಗಳಂದ್ರೆ ಶ್ರದ್ಧೆ, ಚಂದ್ರಲೋಕದ ಭೋಕ್ತರ. ಅದಕ್ಕೆ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ರಾಜಸೋಮ ಅಂತ ಹೇಳಿ. ಸೋಮ ಅಂತ ಹೇಳಿದ್ರೆ ಚಂದ್ರ, ರಾಜಸೋಮ ಅಂತ ಹೇಳಿ ಅವನು ಭೋಗ್ತಾರ ಚಂದ್ರಲೋಕದ್ದು. ಅವನೇ ಮಾಡುದು ಇದನ್ನೆಲ್ಲ. ಯಾವುದನ್ನು? ಆತ್ಮವನ್ನ ಅಗ್ನಿ ಇದಕ್ಕೆ ಕೊಡುದು. ಯಾವುದಕ್ಕೆ ಕೊಡುದು? ಮಳೆಗೆ ಕೊಡುವಂತ. ಮಳೆ, ಧಾನ್ಯಗಳು ಮತ್ತು ವೀರ್ಯ. ಇದರಲ್ಲಿ ಏನಾದ್ರು ಸಂಶಯ ಇದೆಯಾ? ಮುಂದೆ ಹೋಗ್ಲಾ? ಸರಿ, ಮುಂದೆ ಹೋಗ್ತೀನಿ, ಆಮೇಲೆ ಸಂಶಯ ಇದ್ದರೆ ಕೇಳಿ. ಯಜ್ಞದ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟ ಸ್ವರ್ಗಲೋಕಗಳನ್ನು ಸೇರುವುದಕ್ಕಾಗಿ ಜೀವಿಯು ನಿರ್ದಿಷ್ಟ ಯಜ್ಞಗಳನ್ನು ಮಾಡುತ್ತಾನೆ. ಆದುದರಿಂದ ಅವುಗಳನ್ನು ಸೇರುತ್ತಾನೆ. ಯಜ್ಞದ ಪುಣ್ಯವು ಕ್ಷಯಿಸಿದಾಗ ಜೀವಿಯು ಮಳೆಯ ರೂಪದಲ್ಲಿ ಭೂಮಿಗೆ ಹಿಂತಿರುಗುತ್ತಾನೆ. ಇದೆಲ್ಲ ಕರ್ಮವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದು. 3 ಪ್ರಶ್ನೆಗಳಲ್ಲಿ ಲಾಸ್ಟ್ ಪ್ರಶ್ನೆ ಕರ್ಮ ಅಂತ ಹೇಳುವುದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಯಜ್ಞ ಅಂತ ಹೇಳಿದ್ರೆ ಯಾವುದು? ವೇದ ಸಮ್ಮತವಾದಂತಹ ಕಾರ್ಯ. ಈ ಯಜ್ಞಗಳನ್ನು ಮಾಡಿದರೆ ಎಲ್ಲಿ ಹೋಗ್ತಾನೆ? ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳುವುದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅದು ಅಗತ್ಯ ಇಲ್ಲ. ಅನಂತರ ಧಾನ್ಯಗಳ ರೂಪಗಳನ್ನು ಪಡೆಯುತ್ತಾನೆ. ಧಾನ್ಯಗಳನ್ನು ಪುರುಷನು ತಿನ್ನುತ್ತಾನೆ. ಅವು ವೀರ್ಯವಾಗಿ ಮಾರ್ಪಡುತ್ತವೆ. ವೀರ್ಯವು ಹೆಂಗಸಿನ ಗರ್ಭಧಾನ ಮಾಡುತ್ತದೆ. ಜೀವಿಯು ಮತ್ತೆ ಮನುಷ್ಯ ರೂಪವನ್ನು ಪಡೆಯುತ್ತಾನೆ, ಯಜ್ಞವನ್ನು ಮಾಡುತ್ತಾನೆ. ಹೀಗೆ ಚಕ್ರದ ಪುನರಾವರ್ತನೆಯಾಗುತ್ತದೆ. ಭಕ್ತನಿಗಲ್ಲ, ಅಭಕ್ತನಿಗೆ. ಈ ರೀತಿಯಲ್ಲಿ ಜೀವಿಯು ಸಂಸಾರ ಮಾರ್ಗದಲ್ಲಿ ಬಂದು ನಿರ್ಗಮಿಸುತ್ತಿರುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಇಂತಹ ಯಜ್ಞಗಳಿಂದ ದೂರವಿರುತ್ತಾನೆ. ಆತನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುತ್ತಾನೆ. ಅದ ಕಾರಣ ನಾವೇ ಅಲ್ಲೆಲ್ಲ ಯಜ್ಞ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ತೇವಲ್ಲ, ನಾವೇನ್ ಮಾಡಬೇಕು? ಹರೇ ಕೃಷ್ಣ ಹರೇ ಕೃಷ್ಣ. ಹೋಗುದು ಅನಿವಾರ್ಯ ಅಲ್ವಾ? ಅನಿವಾರ್ಯ, ಮಾಡ್ಲೇಬೇಕಾಗ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರಾದ್ದ ನಡಿಲಿ, ಯಜ್ಞ ನಡಿಲಿ, ಪೂಜೆ ನಡಿಲಿ, ಭೂತಕೋಲ ನಡಿಲಿ, ಏನೇ ಇರಲಿ, ನಮ್ಮ ಹೃದಯದಲ್ಲಿ ಕೃಷ್ಣ ಬಿಟ್ಟರೆ ಬೇರೆ ಯಾರಿಲ್ಲ. ಆಗ ಮಾತ್ರ ನಾವು ಬದಲಾವಣೆ ಆಗಿದ್ದೇವೆ ಅಂತ ಅರ್ಥ. ಇಲ್ಲ, ಬದಲಾವಣೆ ಆಗ್ಲಿಲ್ಲ ಅಂತ ಅರ್ಥ. ಇಲ್ಲಿಂದ ಕೇಳಿದ್ದೇವೆ, ಇಲ್ಲಿಂದ ಬಿಟ್ಟಿದ್ದೇವೆ ಅಂತ ಅರ್ಥ. ಆತನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುತ್ತಾನೆ. ಇಲ್ಲಿ ಯಾರು ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಹೇಗೆ ಒಬ್ಬ ಒಂದು ಹುಡುಗಿಗೆ ವಿವಾಹ ಪೂರ್ವದಲ್ಲಿ, ಒಂದು ಹುಡುಗನಿಗೆ, ಇದು ಶಿಲ ಪ್ರಭುಪಾದರು ಕೂಡ ಹೇಳುವಂತ ಒಂದು ಉದಾಹರಣೆ. ಒಂದು ಹುಡುಗಿಗೆ ವಿವಾಹ ಪೂರ್ವದಲ್ಲಿ ಯಾವುದೋ ಒಂದು ಹುಡುಗನ ಜೊತೆ ಸಂಬಂಧ ಅಥವಾ ಪ್ರೀತಿ ಇತ್ತು ಅಂತ ಇಟ್ಟುಕೊಳ್ಳೋಣ. ಅವರಿಗೆ ಮನೆಯಲ್ಲಿ ಅವರನ್ನು ಮದುವೆ ಆಗ್ಲಿಕ್ಕೆ ಬಿಡದೆ ಬೇರೆ ಯಾವುದೋ ಹುಡುಗನಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಂತ ಇಟ್ಟುಕೊಂಡ್ರೆ, ಆ ಹುಡುಗಿ ಮದುವೆ ಆದ ಮೇಲೆ ಕೂಡ ಎಷ್ಟು ಗುಹ್ಯವಾಗಿ ಆ ಹುಡುಗನ ಬಗ್ಗೆ ಚಿಂತನೆ ಮಾಡ್ತಿರ್ತಾಳೆ. ಖಂಡಿತವಾಗಿ. ಯಾಕಂದ್ರೆ ನನಗೆ ಒಬ್ಬರ ಪರಿಚಯ ಇದೆ, ಒಬ್ಬ ಹುಡುಗನ ಪರಿಚಯ ಇದೆ. ಆ ಹುಡುಗನಿಗೆ ಯಾವುದೋ ನನ್ನೊಟ್ಟಿಗೆ ಕಲ್ತೆಂತ ಹುಡುಗ, ಅವನು ಇನ್ನೊಂದು ಹುಡುಗಿ ಜೊತೆ ಪ್ರೀತಿ ಇತ್ತು. ಆ ಹುಡುಗಿ ಜೊತೆ ಮದುವೆ ಆಗ್ಲಿಕ್ಕೆ ಬಿಡ್ಲಿಲ್ಲ. ಇನ್ನೊಂದು ಹುಡುಗಿ ಜೊತೆ ಮದುವೆ ಆದ. ಹುಡುಗನಾದ್ರೂ ಕೂಡ ಈಗ ಕೂಡ ಫೋನ್ ಮಾಡಿದ್ರೆ, ಮಾತಾಡಿದ್ರೆ ಆ ಹುಡುಗಿಯ ಬಗ್ಗೆ ಮಾತಾಡುದು. ಉದಾಹರಣೆಗೆ ಹೇಳ್ತಾ ಇರುವಂತದ್ದು. ಆದಷ್ಟು ನಾವು ಮಾತಾಡುದು ಆತರ ಕಮ್ಮಿ ಮಾಡಬೇಕು. ಆದ್ರೆ ಉದಾಹರಣೆಗೋಸ್ಕರ ಈಗ ಕೂಡ ಫೋನ್ ಮಾಡಿದ್ರೆ ಹಾಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಶುರು ಮಾಡ್ತಾರೆ? ಅಷ್ಟು ಅಂಟಿರ್ತದೆ. ಅದೇ ರೀತಿಯಲ್ಲಿ ಉದಾಹರಣೆ ಏನು ಅಂತಾರೆ, ಅದೇ ರೀತಿಯಲ್ಲಿ ನಾವು ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಮ್ಮ ಹೃದಯದಲ್ಲಿ ನಮಗೆ ಇರುವುದು ಒಬ್ಬರೇ, ಅದು ಕೃಷ್ಣ. ಕೃಷ್ಣನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. ಆ ರೀತಿಯ ಚಿಂತನೆಯಿಂದ ಮಾತ್ರ ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಕೃಷ್ಣನ ಧಾಮಕ್ಕೆ ಹೇಗೆ ಸಾಧ್ಯ? ನಮಗೆ ಬೇರೆ ಎಲ್ಲರನ್ನು ಹಿಡಿದ್ರೆ ಕೃಷ್ಣ ಯಾಕೆ ಬೇಕು ನಮಗೆ? ಕೃಷ್ಣ ಅನ್ಕೊಳ್ತಾನೆ, ನಿಮಗೆ ಬೇರೆ ಎಲ್ಲ ಇದ್ದಾರಲ್ಲ, ಹೋಗಿ ಅಲ್ಲಿಗೆ ಅಂತೇಳಿ. ಇಲ್ಲಿ ಸಾಮಾನ್ಯ ಲೋಕದಲ್ಲೇ ಹಾಗೆ ನಡೀತಾ ಉಂಟು, ಇನ್ನು ಕೃಷ್ಣನ ಲೋಕದಲ್ಲಿ ಅಲ್ವಾ ಹಾಗೆ. ಆದ ಕಾರಣ ವ್ಯವಸಾಯಾತ್ಮಿಕ ಬುದ್ಧಿ ಕಂಪ್ಲೀಟ್ ಮಾಡಿ.
ವ್ಯವಸಾಯಾತ್ಮಿಕ ಬುದ್ಧಿ. ಯಾರು ಹೇಳ್ತಿಲ್ಲ? ಇದು ಮುಗಿಸಿದ್ದೇವೆ, ನಾವು ಓದಿದ್ದೀವಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ಕುರುನಂದನ. ಧನ್ಯವಾದ ಮಾತಾಜಿ. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ಭಗವಂತನ ಪ್ರೀತಿ ಮಾಡುವ ವ್ಯಕ್ತಿಗಳು. ಅದು ಹೇಗೆ ಮಾಡ್ತಾರೆ? ಏಕೇಹ ಕುರುನಂದನ, ಒಂದೇ. ಯಾವುದು? ಕೃಷ್ಣ ಮಾತ್ರ, ಒಂದೇ. ಆ ಒಂದೇ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟು. ಮುಂದೆ ಹೋಗೋಣ. ಭಗವದ್ಗೀತೆಯ ನಿರಾಕಾರವಾದಿ ವ್ಯಾಖ್ಯಾನಕಾರರು ಬ್ರಹ್ಮನ್ ಐಹಿಕ ಜಗತ್ತಿನಲ್ಲಿ ಜೀವಿಯ ರೂಪವನ್ನು ಪಡೆಯುತ್ತದೆ ಎಂದು ಕಾರಣವೇ ಇಲ್ಲದೆ ಭಾವಿಸುತ್ತಾರೆ. ಇದು ಅರ್ಥ ಆಯ್ತಲ್ಲ ನಿಮಗೆ? ಘಟಾಕಾಶ, ಆಕಾಶ, ಅದರಲ್ಲಿ ಸ್ವಲ್ಪ ಆಕಾಶಕ್ಕೆ ಫಾಲ್ ಡೌನ್ ಆಯ್ತು ಅಂತ ಹೇಳಿ ಚಿಂತನೆ. ಬ್ರಹ್ಮನ್ನ ಸ್ವಲ್ಪ ಭಾಗಕ್ಕೆ ಏನು ಪ್ರಾಬ್ಲಮ್ ಆಗಿ ಹಾಗೆ ಕೆಳಗೆ ಬಿತ್ತು ಅಂತ. ಇದನ್ನು ಸಮರ್ಥಿಸಲು ಅವರು ಗೀತೆಯ 15ನೇ ಅಧ್ಯಾಯದ 7ನೇ ಶ್ಲೋಕವನ್ನು ಪ್ರಸ್ತಾಪಿಸುತ್ತಾರೆ. ಆದರೆ ಈ ಶ್ಲೋಕದಲ್ಲಿ ಸಹ ಭಗವಂತನು ಜೀವಿಯನ್ನು ತನ್ನ ನಿತ್ಯವಾದ ಒಂದು ಭಾಗ ಎಂದು ವರ್ಣಿಸುತ್ತಾನೆ. ಭಗವಂತನ ಒಂದು ಭಾಗವಾದ ಜೀವಿಯು ಐಹಿಕ ಜಗತ್ತಿಗೆ ಪತನ ಹೊಂದಬಹುದು, ಆದರೆ ಪರಮಪ್ರಭುವಿಗೆ ಅಚ್ಯುತ ಎಂದಿಗೂ ಪತನವಿಲ್ಲ. ಆದ್ದರಿಂದ ಪರಬ್ರಹ್ಮನ್ ಜೀವಿಯ ರೂಪವನ್ನು ಪಡೆಯುತ್ತಾನೆ ಎನ್ನುವ ಸ್ವೀಕೃತ ಭಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳುವ. ನಾವು ಭಗವಂತನ ಒಂದು ಅಂಗ, ಭಗವಂತನ ಒಟ್ಟಿಗೆ ಅಂದ್ರೆ ಭಗವಂತನೊಟ್ಟಿಗೆ ಭಗವಂತನ ಒಟ್ಟಿಗೆ ಅಲ್ಲ, ನಾವೇ ಭಗವಂತ ಆಗ್ತೇವಲ್ಲ. ಈಗ ಆಕಾಶಕ್ಕೆ ಘಟಾಕಾಶ ಸೇರುವಾಗ ಆಕಾಶದಲ್ಲಿ ವ್ಯತ್ಯಾಸ ಇಲ್ಲ, ಒಂದೇ ಆಯ್ತಲ್ಲ, ಎಲ್ಲ ಒಂದೇ, ಅಲ್ಲಿರುವ ಆಕಾಶ ಒಂದೇ. ಅದೇ ರೀತಿಯಲ್ಲಿ ನಾವು ಬಿದ್ದಿದ್ದೇವೆ, ನಾವು ಇದ್ದ ಕ್ಲೀನ್ ಆದ ಮೇಲೆ, ನಾವು ಅಲ್ಲಿ ಸೇರಿದ ಮೇಲೆ ನಾವು ಅವರು ಒಂದೇ. ಅಂದ್ರೆ ನಾವು ಭಗವಂತ ಬೀಳುವುದೇ ಇಲ್ಲ ಅಂತ ಹೇಳಿ ಇಲ್ಲಿ ಬರ್ದಿರುವಾಗ, ಅಚ್ಯುತ ಅಂತ ಹೇಳಿರುವಾಗ ಇದು ವಿರುದ್ಧ ಆಯ್ತಲ್ಲ. ಅರ್ಥ ಆಯ್ತಾ ಇದು? ಹರೇ ಕೃಷ್ಣ, ಅರ್ಥ ಆಯ್ತಾ? ಮಾಯಾವಾದಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಭಗವಂತ ಆಗಿದ್ದೆವು, ಆದರೆ ನಮಗೆ ಕಳಂಕ ಆದ ಕಾರಣ ನಾವು ಕೆಳಗೆ ಬಂದು ಈ ರೀತಿಯ ಮಾಯೆಯಲ್ಲಿ ಇದ್ದೇವೆ, ನಾವು ಮಾಯೆಗೆ ಒಳಪಟ್ಟಿದ್ದೇವೆ, ನಾವು ಶುದ್ಧರಾದ ಮೇಲೆ ನಾವು ವಾಪಸ್ ಭಗವಂತರಾಗ್ತೇವೆ ಅಂತ. ಅರ್ಥ ಆಯ್ತಾ? ಅದು ಹೇಗೆ ಸಾಧ್ಯ? ಯಾಕೆ ಅಂತ ಹೇಳಿದ್ರೆ ಭಗವಂತ ಅಚ್ಯುತ, ಜೀವಿ ಮಾತ್ರ ಅಚ್ಯುತನಲ್ಲ. ಯಾಕಂದ್ರೆ ಜೀವಿ ಅನಾದಿ ಕಾಲದಿಂದ ಬದ್ಧನಾದಿದ್ದ ಕಾರಣ ಅವನು ಕೆಳಗೆ ಬೀಳ್ತಾನೆ ಅಂತ ಅರ್ಥ. ಇದು ಮಾತ್ರ ಅದಕ್ಕೆ ಉತ್ತರ, ಬೇರೆ ಯಾವ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ. ಅರ್ಥ ಆಗಿಲ್ಲ ಅಂದ್ರೆ ಪುನಃ ಹೇಳ್ತೀನಿ, ಈಗ ಮುಂದೆ ಹೋಗ್ತೇನೆ. ಆದ್ದರಿಂದ ಪರಬ್ರಹ್ಮನ್ ಜೀವಿಯ ರೂಪವನ್ನು ಪಡೆಯುತ್ತಾನೆ ಎನ್ನುವ ಸ್ವೀಕೃತ ಭಾವನೆಯನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಭಗವಂತನಿಗೆ ಜೀವಿಯ ದೇಹ ಸಿಗ್ತದೆ ಅಂತ ಹೇಳುದು ಮಹಾ ಪಾಪ ರೀತಿಯ ಚಿಂತನೆ. ಇದು ಸಾಧ್ಯವೇ ಇಲ್ಲದ ಚಿಂತನೆ. ವೈದಿಕ ಸಾಹಿತ್ಯದಲ್ಲಿ ಬ್ರಹ್ಮನ್ ಅಂದ್ರೆ ಆತ್ಮ ಮತ್ತು ಪರಬ್ರಹ್ಮನ್ ಅಂದ್ರೆ ಭಗವಂತ, ಪರಮಪ್ರಭು, ಇವರು ಬೇರೆ ಬೇರೆ ಎಂದು ನೆನಪಿಡುವುದು ಮುಖ್ಯವಾದದ್ದು. ಬರೀ ಇವರು ಮಾತ್ರ ಅಲ್ಲ, ಇವರಲ್ಲಿ ಇರುವ ನಾನಾ ವಿಧಗಳು ಕೂಡ ಬೇರೆ ಬೇರೆ. ಯಾರು? ಬ್ರಹ್ಮನ್ ಅಂದ್ರೆ ಜೀವಿಗಳು, ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಜೊತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಿಗಳೇ ಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮರ್ಜಿಗೆ ಏನು ಹೇಳುದು? ಲೀನ. ಜೀವಿಗಳೇ ಲೀನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಜೀವಿ ಮತ್ತು ಭಗವಂತ ಲೀನ ಆಗುವುದು ಹೇಗೆ ಸಾಧ್ಯ? ಇದು 2ನೇ ಅಧ್ಯಾಯದಲ್ಲಿ ನತ್ವೇವಾಹಂ ಜಾತು ನಾಸಂ ಅಂತ ಒಂದೇ ಶ್ಲೋಕದಲ್ಲಿ ಫಸ್ಟ್ಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಇನ್ನೂ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾರು? ಮಾಯೆಯಲ್ಲಿ ಇರುವವರು ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಅವರು ಅಂಧಕಾರದಲ್ಲಿ ಇದ್ದಾರೆ ಅಂತ ಅರ್ಥ. ಆದ ಕಾರಣ ಇದರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮುಂದೆ ಹೋಗ್ಬೇಕಷ್ಟೇ. ಇದು ಇಷ್ಟು ಸಿಂಪಲ್ ಅರ್ಥ ಆಗ್ಲಿಕ್ಕೆ, ಅಷ್ಟು ಕಾಂಪ್ಲಿಕೇಟೆಡ್ ಏನಲ್ಲ ಇದು. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಈಗಾಗಲೇ 48 ಆಯ್ತು, 11:48. ಯಾರಾದ್ರೂ ಹೋಗ್ಬೇಕು ಅಂತಿದ್ರೆ ದಯವಿಟ್ಟು ಹೋಗಿ, ಏನ್ ತೊಂದರೆ ಇಲ್ಲ. ಹರೇ ಕೃಷ್ಣ. ನಾನೇನಾದ್ರೂ ಹೇಳಿದ್ರಲ್ಲಿ, ಯಾಕಂದ್ರೆ ನಂದು ಪದಗಳು ಸ್ಪಷ್ಟ ಇರ್ಲಿಕ್ಕಿಲ್ಲ, ಕ್ಷಮಿಸಿ, ಸ್ಪಷ್ಟ ಇಲ್ಲ ಅಂದ್ರೆ. ಅದೇ ರೀತಿಯಲ್ಲಿ ಏನಾದ್ರು ಅರ್ಥ ಆಗಿಲ್ಲ, ನಾನೇನಾದ್ರು ತಪ್ಪು ಹೇಳಿದ್ದೇನೆ ಅಂತ ಹೇಳಿದ್ರೆ ನೀವು ದಯವಿಟ್ಟು ಹೇಳಿ. ಹರೇ ಕೃಷ್ಣ.